ಅದೇ ಭಾಷಣದ ಅದೇ ಮಾತುಗಳನ್ನು
ಮಾಲೆ ಅಂದರೆ ಆಶ್ರಿತ ವತ್ಸಲ, ಆಶ್ರಿತರನ್ನು ಅತಿಯಾಗಿ ಪ್ರೀತಿಸುವಂಥವನು ನನ್ನ ಅರ್ಥ. ಮಾಲೆ ಮಣಿವಣ್ಣ ಮಾರಳಿ ನೀರಾಡುವ, ಆಶ್ರಿತರ ಮೇಲೆ ಅತಿಯಾದ ವ್ಯಾಮೋಹವುಳ್ಳವನೇ, ಆಶ್ರಿತ ವತ್ಸಲನೇ, ಇಂದ್ರ ನೀಲ ಮಣಿಗೆ. ಮೊದಲು ಕೂಡ ಅವನ ಸ್ವರೂಪವನ್ನು, ಅವನ ದಿವ್ಯ ಮಂಗಳ ವಿಗ್ರಹದ ಬಣ್ಣವನ್ನು ಹೇಗೆ ಹೇಳಿದರು, ಕಾರ್ಮುಗಿಲಿಗೆ ಹೇಗೆ ಹೇಳಿದರು ಅದನ್ನೇ ಮತ್ತೆ ಇಂದ್ರನೀಲ ಮಣಿಯ ಬಣ್ಣದವನೇ ಮಾರಳಿ ನೀರಾಡುವ. ನಾವು ಈ ಮಾರ್ಗಶಿರದ ವ್ರತವನ್ನು ಮಾಡುವುದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಮೇಲೆಯ ಶೈವನಗಳು ನಾವು ಸುಮ್ಮನೆ ಬರೀ ಸ್ನೇಹಿತರೆಲ್ಲ ಚಿಕ್ಕ ಮಕ್ಕಳು ಏನೂ ಅರಿಯದ ಮಕ್ಕಳೆಲ್ಲ ಸೇರಿಕೊಂಡು ಯಾವುದೋ ಒಂದು ವ್ರತ ಮಾಡಬೇಕು ಅಂತ ನಾವು ಮಾಡಿಲ್ಲ. ಇದನ್ನು ನಾವು ಮೇಲೆಯ ಶೈವನಗಳು, ಈ ಹಿರಿಯರು ಮಾಡಿದಂತಹ ರೀತಿಯಾದಂತಹ ವ್ರತವನ್ನೇ ನಾವು ಇಲ್ಲಿ ಮಾಡಿದ್ದೀವಿ, ಅವರನ್ನೇ ಅನುಸರಿಸಿದ್ದೀವಿ, ಸಂಪ್ರದಾಯವನ್ನು ಕಟ್ಟಿಲ್ಲ. ಮೇಲೆಯ ಶೈವನಗಳು ವೇಂಡುವನ್ನು ಕೇಳಿಯೇ ಆ ರೀತಿಯ ಎಲ್ಲಿಂದ ಮಾಡ್ತಿದ್ದೀರಾ ಅಂತ ಕೇಳಿದೆ. ನನಗೆ ಎಲ್ಲಿಂದ ಅಂತ ಹೇಳಿದ್ದೀವಿ. ವೇಂಡುವನ್ನ ಕೇಳಿದೆ, ನಮಗೇನು ಬೇಕು ಅಂತ ನೀನು ಕೇಳಿದಾದ್ರೆ ಕೇಳು ಇವಾಗ ಅಂತ ಹೇಳಿದ ಕೃಷ್ಣನ. ವೇಂಡುವನ್ನ ಕೇಳಿಯೇ ಜ್ಞಾನತೆ ಎಲ್ಲ ಗಂಗಾಮೃತನ ಭೂಮಿಯನ್ನೇ ಅದರ ಶಬ್ದದಿಂದ ನಡುಗಿಸುವಂತಹ, ಶಬ್ದವನ್ನು ಮಾಡುವ ಶಂಕ, ಶಬ್ದವನ್ನು ಮೊಳಗಿಸುವಂತಹ ಶಂಕ, ಆ ರೀತಿಯ ಪೋಲ್ವನ ಶಂಗಂಗಳು ಇಲ್ಲಿ ಆ ರೀತಿ ಶಂಕ ಇರೋದು ಒಂದನೇ ಕೃಷ್ಣ ಹತ್ರ. ನಾನು ಇವಳು ಕೇಳ್ತಾ ಇರೋದು ಭೂಮಿಯನ್ನೇ ಅದರ ಶಬ್ದದಿಂದ ನಡುಗಿಸುವಂತಹ ನಿನ್ನ ಪಾಂಚಜನ್ಯ ಪೋಲ್ವನ ಶಂಕಗಳು. ಯಾಕೆ ನಾನು ಇಲ್ಲಿ ಒಬ್ಬಳಿಲ್ಲ, ಇಷ್ಟೊಂದು ಜನ ಇದ್ದೀವಿ, ಎಲ್ಲರಿಗೂ ಆ ಶಂಕ ಬೇಕು. ಪೋಲ್ವನ ಶಂಕಗಳು ಹೋಯ್ ಪಾಡುಡೆಯನ್ನೇ, ಆ ಹೋಯ್ ಪಾಡುಡೆಯನವೇ ಶಾಲೋತ್ತರವರಿಗೆ ಜೋರಾಗಿ ಶಬ್ದವನ್ನು ಮಾಡುವಂತಹ ಭೇರಿ ವಾದ್ಯ, ಅದನ್ನು ಪರೈ ಅಂತ ಕರೀತಾರೆ. ಆ ವಾದ್ಯವನ್ನು ಶಾಲ ಪರಂಪರೆಯೇ ಪಲ್ಲಾಂಡಿ ಶೈಪಾರೆ. ನಿನಗೆ ಪಲ್ಲಾಂಡನ್ನು ಹೇಳುವಂತಹ, ನಿನಗೆ ಮಂಗಳಾಶಾಸನವನ್ನು ಹೇಳುವಂತಹ ಜನಗಳನ್ನು ಪಲ್ಲಾಂಡಿ ಶೈಪಾರೆ. ಕೋಲ ವಿಳಕ್ಕೆ ಕೊಡಿಯೇ, ಕೋಲ ವಿಳಕ್ಕೆ ನಂದಾದೀಪ ಕೊಡಿಯೇ ಧ್ವಜ ವಿಧಾನವೇ ಮೇಲೆ ಕಟ್ಟು. ಉತ್ಸವವನ್ನು ಮಾಡಬೇಕಾದ್ರೆ ಹೇಗೆ ಮೇಲೆ ಒಂದು ಕಟ್ಟುಗಳು ಚಪ್ಪರದಂತೆ ಕಟ್ಟುಗಳು ಬರುತ್ತಲ್ಲ, ಆ ರೀತಿಯ ಒಂದು ಕಟ್ಟು ವಿಧಾನವೇ ಆಲಿ ನಿಲಯ ಎಂದು. ಇದೆಲ್ಲವನ್ನು ಆಲದೆಲೆಯ ಮೇಲೆ ಮಲಗಿರುವಂತಹ ಶ್ರೀ ಕೃಷ್ಣನೇ ಇದೆಲ್ಲವನ್ನು ನೀನು ನನಗೆ ಕರುಣಿಸಬೇಕು ಅಂತ ಹೇಳಿ ಆಶರದ ಅರ್ಥ. ಮಾಲೆ ಮಣಿವಣ್ಣ ಎರಡು ಕುಲಗಳನ್ನು ಪ್ರಕಾಶಮಾನವಾಗಿ ಮಾಡಿದಂತಹ, ಎಲ್ಲರಲ್ಲೂ ಆಶ್ರಿತರಲ್ಲಿ ವ್ಯಾಮೋಹವನ್ನು ಉಳ್ಳಂತಹ, ಸೌಲಭ್ಯ ಸೌಶೀಲ್ಯ ಕಲ್ಯಾಣ ಗುಣಗಳನ್ನು ತೋರಿ ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳುವಂತಹ ಭಗವಂತ ಮಾಲೆ ಅಂತ ಓದೇಲಿ ಕರೀತಾ ಇದ್ದಾರೆ. ಈ ರೀತಿಯಾದ ನಿನ್ನನ್ನು ಒಮ್ಮೆ ಅರಿತಿತ್ತುವಲ್ಲೋ ಹೇಳಿದಂಗೆ ಮಾಲೆ ಮಣಿವಣ್ಣ ಮಾರಳಿ ನೀರಾಡುವ. ನಿನ್ನ ಬುದ್ಧಿಯನ್ನು, ನಿನ್ನ ಸೌಂದರ್ಯವನ್ನು, ನಿನ್ನ ಸೌಶೀಲ್ಯವನ್ನು ಎಲ್ಲವನ್ನೂ ತಿಳಿದುಕೊಂಡು ಉನ್ನೇ ಅರಿತಿತ್ತುವಲ್ಲೋ, ಪ್ರತಿಯೊಂದನ್ನು ತಿಳಿದುಕೊಂಡು ಇವತ್ತಿನ ದಿನ ನಿನಗೆ ಸಂಪೂರ್ಣ ಶರಣಾಗತರಾಗಿ ನೀನೇ ನಮ್ಮ ರಕ್ಷಕ ಅನ್ನೋದನ್ನು ತಿಳ್ಕೊಂಡು ಇವತ್ತು ಬಂದು ನಿಂತಿದ್ದೀವಿ. ಬರೀ ನೀನು ರಕ್ಷಣೆ ಮಾಡೋದಂತೆ ಅಲ್ಲ, ನಮ್ಮ ಮೇಲೆ ಅತಿಯಾದ ವ್ಯಾಮೋಹ ನಿನಗೆ, ಅದನ್ನೂ ಕೂಡ ನಾವು ತಿಳ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಂದ್ರನೀಲ ಮಣಿಯಂತೆ ಪ್ರಕಾಶಿಸುವವನು ಮಣಿವಣ್ಣ, ಕೈಮಾನ ಮಳಕರಿಟ್ಟೈ ಕಡಲ್ ಕಿಡಂದ ಕರುಮಣಿಗೆ ಅಂತ ತಿರುಮಂಗಿ ಆಳ್ವಾರ್ ಹೇಳಿದ. ಅವನ ತಿರುಮೆನಿಯ ಬಣ್ಣ ಯಾವುದು, ವರ್ಣ ಯಾವುದು ಅಂತ ವರ್ಣಿಸ್ತಾ ಹೇಳ್ತಾರೆ. ಹಾಗೆ ಕುಲಶೇಖರ ಆಳ್ವಾರ್ ಯಾವ ಯಾವ ಮಣಿಯನ್ನು ಹೇಳಿದ್ದಾರೆ ಇವರಿಗೆ. ಇಲ್ಲಿ ಬರೀ ಮಣಿವಣ್ಣ ಅಂತ ಕರೆದಿರೋದು, ಇಂದ್ರನೀಲ ಮಣಿ ಅದೊಂದನ್ನೇ ಹೇಳಿ ಅವರ ಬಣ್ಣ ಅದನ್ನೇ ಹೇಳಿರೋದು. ಆದರೆ ಕುಲಶೇಖರ ಆಳ್ವಾರ್ ಹೇಳ್ತಾರೆ, ಭಕ್ತಾಪಾಯ ಭುಜಂಗ ಗಾರುಡಮಣಿ ತ್ರೈಲೋಕ್ಯ ರಕ್ಷಾಮಣಿ ಗೋಪೀಲೋಚನ ಚಾತಕಾಂಬುಜಮಣಿ ಸೌಂದರ್ಯ ಮುದ್ರಾಮಣಿ ಯತ್ಕಾಂತಾಮಣಿ ರುಕ್ಮಿಣಿ ಘನ ಕುಚ ಗಂಧೈಕ ಭೂಷಾಮಣಿ ಶ್ರೇಯೋದೇವ ಶಿಖಾಮಣಿಯರ ರಚನ ಗೋಪಾಲ ಚೂಡಾಮಣಿ. ಕುಲಶೇಖರ ಆಳ್ವಾರ್ ಎಲ್ಲ
ಸೌಂದರ್ಯ ಮುದ್ರಾಮಣಿ, ಸುಂದರವಾಗಿರುವಂಥದ್ದು, ರುಕ್ಮಿಣಿಗೆ ಆನಂದವನ್ನು ಉಂಟು ಮಾಡುವಂತಹ ಮಣಿ. ಕಾಂತಾಮಣಿ ರುಕ್ಮಿಣಿ ಘನ ಕುಚ ದಂದ್ವೈ ಕುಶಾಮಣಿ. ರುಕ್ಮಿಣಿ ಲಕ್ಷ್ಮೀ ತಾಯಿಯರು ಅವಳ ಘನ ಕುಚ ದಂದ್ವ, ಭಕ್ತಿ ವೈರಾಗ್ಯ ಹೇಗೆ ಹೇಳಿದ್ರಿ ಅದಕ್ಕೆ ಅವನು ಭೂಷಣವಾಗಿರುವವನು. ಭಕ್ತಿ ಜ್ಞಾನವನ್ನು ಕೊಟ್ಟು ನಮಗೆ ಮುಕ್ತಿಗೆ ಭೂಷಣವಾಗಿರುವಂತಹ ಮಣಿ. ಕಾಂತಾಮಣಿ ರುಕ್ಮಿಣಿ ಘನಕುಟ ದಂತೈಕ್ಯ ಭೂಷಾಮಣಿ ಶ್ರೇಯೋ ದೈವಶಿಖಾಮಣಿ. ಶ್ರೇಷ್ಠವಾದಂತಹ ರತ್ನ, ನಮ್ಮ ಎಲ್ಲ ಪಾಪಗಳನ್ನು ತೊಲಗಿಸುವಂತಹ, ದೋಷಗಳನ್ನು ಹೋಗಿಸುವಂತಹ ರತ್ನ. ಆ ರೀತಿಯಾದ ಗೋಪಾಲ ಚೂಡಾಮಣಿ, ಗೋಪಾಲನನ್ನೇ ಚೂಡಾಮಣಿ ಅಂತ ಕರೀತಾರೆ. ಅಂದರೆ ಅವನನ್ನು ತಲೆಯಲ್ಲಿ ಧರಿಸ್ಕೋಬೇಕು. ಚೂಡಾಮಣಿಯನ್ನು ಏನು ಮಾಡ್ತೀವಿ? ತಲೆಯಲ್ಲಿ ಧರಿಸ್ಕೋತೀವಿ. ಅಂದರೆ ಅವನ ತಲೆಯಲ್ಲಿ ಅವನ ನಾಮವನ್ನು ಗೋಪಾಲನನ್ನೇ ನಾವು ಧರಿಸ್ಕೋಬೇಕು. ಸದಾಕಾಲ ಅವನ ಜ್ಞಾನದಲ್ಲಿ ಇರಬೇಕು ಅನ್ನೋ ಅರ್ಥದಲ್ಲಿ ಕುಲಶೇಖರಾಳ್ವಾರರು ತುಂಬ ವೈಭವ ರೀತಿಯಲ್ಲಿ ಆ ಮಣಿಯನ್ನು ವಿವರಿಸಿದ್ದಾರೆ. ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಾಗ ಅವ್ರು ಕೇಳ್ತಾರೆ, ಈ ವ್ರತವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಾ? ಯಾರು ಕೇಳಿ ನೀವು ಮಾಡ್ತಾ ಇದ್ದೀರಾ? ಯಾರು ಹೇಳಿದ್ರು ಈ ವ್ರತವನ್ನು ಅಂತ ಹೇಳಿದಾಗ ಗೋದೆ ಹೇಳ್ತಾಳೆ, ಮೇಲೆಯಾರು ಶೈವನಹಳ್ ಮಾರಳಿ ನೀರಾಡುವಾನ್ ಮೇಲೆಯಾರು ಶೈವನಹಳ್. ಈ ಮಾರಳಿ ಮಾಸದಲ್ಲಿ ನಿನ್ನ ನಾಮಸ್ಮರಣೆಯನ್ನ ಮಾಡಿದ್ರೆ, ನಿನ್ನನ್ನು ಪೂಜಿಸಿದ್ರೆ ನಾವು ನಿನ್ನನ್ನೇ ಪಡಿತೀವಿ ಅನ್ನೋ ವ್ರತ ಅದು ನಮಗೆ ಗೊತ್ತು. ಯಾರಿಂದ ಗೊತ್ತು? ಮೇಲೆಯಾರು ಶೈವನಹಳ್. ಮೇಲೆ ಯಾರತ್ತ ಅಂದರೆ ನಮಗಿಂತ ಉತ್ತಮರು, ನಮಗಿಂತ ಹಿರಿಯರು. ಶೈವನಹಳ್, ಅವರು ಮಾಡಿರುವಂತಹ ಕೆಲಸಗಳನ್ನು ನೋಡಿ ನಾವು ಅವರನ್ನೇ ಪಾಲಿಸಿದ್ದೀವಿ, ಅವರು ಹೇಳಿಕೊಟ್ಟಿದ್ದನ್ನೇ ನಾವು ಪಾಲಿಸಿದ್ದೀವಿ. ಸಂಪ್ರದಾಯದಲ್ಲಿ ಯಾವುದೇ ರೀತಿ ವಿರೋಧವನ್ನು ನಾವು ಮಾಡಿಲ್ಲ. ಹಿರಿಕರು ಹಾಕಿಕೊಟ್ಟಂತಹ ಯಾವ ದಾರಿಯನ್ನು ನಾವು ಉಲ್ಲಂಘನೆ ಮಾಡಿಲ್ಲ. ಈ ವ್ರತವನ್ನು ಹಿರಿಕರೇ ಹೇಳಿದ್ದು, ಹಾಗಾಗಿ ಅದನ್ನು ನಾವು ಮಾಡಿದ್ದೀವಿ ಅಂತ ಕೃಷ್ಣನಿಗೆ ಮನವರಿಕೆಯನ್ನು ಮಾಡ್ತಾರೆ. ಮೇಲೆಯ ಶೈವನಹಳ್ ನಮ್ಮ ಈ ರೀತಿಯ ಹಿರಿಯರು ಹಾಕಿಕೊಟ್ಟಂತಹ ಏನು ಶಿಷ್ಟಾಚರಣೆ ಇದೆ ಅದನ್ನೇ ನಾವು ಮಾಡಿರೋದು ಅಂತ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಶ್ರೇಷ್ಠ ಅಂತ ಅಂದರೆ ಶ್ರೇಷ್ಠವಾದ ಜನರು, ಉತ್ತಮರು, ನಮಗೆ ಹಿರಿಯರು. ಅವರುಗಳು ಯದ್ಯದಾಚರತಿ ಶ್ರೇಷ್ಠ, ಹೇಗೆ ಶ್ರೇಷ್ಠರು ಈ ವ್ರತಗಳನ್ನು ಆಚರಿಸಿದ್ದಾರೆ, ತತ್ತದೇವ ಇತರೋ ಜನಃ, ಶ್ರೇಷ್ಠರು ಆಚರಿಸಿದಂತಹ ವ್ರತಗಳನ್ನೇ ಬೇರೆ ಜನರು ಮಾಡ್ತಾರೆ. ಆಚರಣೆಯನ್ನು ಮಾಡ್ತಾರೆ ಇತರೆ ಜನರು. ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣ ಕೊಡುತ್ತೆ. ಅವರು ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಆ ಪ್ರಮಾಣವನ್ನೇ ನಾವು ಕೊಡುತ್ತೆ. ಲೋಕ ತದನು ವರ್ತನೆ ಅಂತ ಭಗವದ್ಗೀತೆ ನೀನೇ ಹೇಳಿದೀಯ. ನಮ್ಮ ಶ್ರೇಷ್ಠರು ಮಾಡಿರುವಂಥದ್ದನ್ನೇ ಈ ಲೋಕ ಅದನ್ನೇ ಅನುವರ್ತತೆ, ಅದನ್ನೇ ಹಾಗೆ ಅವ್ರು ಹೇಳಿಕೊಟ್ಟ ಹಾದಿಯಲ್ಲೇ ಲೋಕ ಹೋಗುತ್ತೆ, ಜನಗಳು ಹೋಗುತ್ತೆ ಅಂತ ನೀನೇ ಹೇಳಿರೋ ರೀತಿಯಲ್ಲಿ ಅದೇ ಆಚರಣೆಯನ್ನು ನಾವು ಮಾಡಿದ್ವಿ. ದೊಡ್ಡವರು ಹೇಳಿಕೊಟ್ಟಂತಹ ಶಿಷ್ಟಾಚಾರಕ್ಕೆ ಸ್ವಲ್ಪವೂ ಕೂಡ ನಾವು ಯಾವುದೇ ಚ್ಯುತಿಯನ್ನು ನಾವು ಮಾಡಿಲ್ಲ. ಅದರದೇ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಶಿಷ್ಟಾಚಾರವೇ ಪ್ರಮಾಣ. ಅದಕ್ಕೆ ಏನು ಪ್ರಮಾಣ? ಈ ವ್ರತವನ್ನು ಮಾಡೋದಕ್ಕೆ ಶಿಷ್ಟಾಚಾರವೇ ಪ್ರಮಾಣ. ಹಿಂದೆ ಗೋಪಿಕಾಸ್ತ್ರೀಯರು ಆಚರಣೆ ಮಾಡಿ ನಿನ್ನನ್ನು ಪಡೆದರಲ್ಲ, ಅದೇ ಪ್ರಮಾಣ. ಪುರಾಣಗಳೇನಿಲ್ಲಿದೆ ಅದೇ ನಮಗೆ ಪ್ರಮಾಣ. ಶಿವನನ್ನು ವರಿಸಬೇಕು, ಅದು ಕಾತ್ಯಾಯಿನಿ ಹೇಗೆ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ರು ಅದೇ ಇಲ್ಲಿಗೆ ಪ್ರಮಾಣ. ಆ ಪ್ರಮಾಣವನ್ನು ಇಟ್ಟುಕೊಂಡೇ ನಾವು ಈ ವ್ರತವನ್ನು ಮಾಡಿ ನಿನ್ನ ಬಳಿಗೆ ಬಂದಿದ್ದೇವೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ಕಿಂಚಿತ್ ಭೇದವೂ ನಾವು ಮಾಡಿಲ್ಲ ಅಂತ ಹೇಳಿ ಕೃಷ್ಣನಿಗೆ ಮನವರಿಕೆಯನ್ನು ಮಾಡಿಕೊಟ್ಟಾರೆ. ಒಂದು ಯಕ್ಷ ಪ್ರಶ್ನೆಯಲ್ಲಿ ಯುಧಿಷ್ಠಿರ ಹೇಳ್ತಾರೆ, ಯಾವುದು ದಾರಿ? ನಾವು ಆಚರಣೆಗಳನ್ನು ಮಾಡೋದಕ್ಕೆ ಯಾವುದು ದಾರಿ ಅಂತ ಹೇಳಿದಾಗ ಅದನ್ನು ಹೇಳ್ತಾರೆ, ಶ್ರುತಿರ್ವಿಭಿನ್ನ ಸ್ಮೃತಯೋ ವಿಭಿನ್ನ ನೈಕೋ
ವೇದ ಪ್ರಮಾಣ. ವೇದಗಳಿರುತ್ತೆ, ಆ ವೇದಗಳ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ. ಅದೇ ಪ್ರಮಾಣ. ಭಗವಂತ ಹೇಗಿದ್ದಾನೆ ಅಂತ ವೇದ ಹೇಳುತ್ತೆ, ವೇದನೇ ಪ್ರಮಾಣ. ಭಗವಂತ ಹಾಗೇ ಇರುತ್ತೆ, ಅದೇ ಪ್ರಮಾಣ. ಅದನ್ನ ಆಚರಿಸುವುದ ಸ್ಮೃತಿ ಸಹ ಒಂದು ಪ್ರಮಾಣ, ಇತಿಹಾಸ ಪ್ರಮಾಣ, ಪುರಾಣ ಪ್ರಮಾಣ. ಇವೆಲ್ಲವೂ ಇತಿಹಾಸ ಏನು, ಯಾರ್ಯಾರು ಹೇಗೆ ಮಾಡಿದ್ರು, ರಾಮ ಹೇಗೆ ಆಚರಿಸಿದ, ಕೃಷ್ಣ ಏನನ್ನ ಆಚರಿಸಿದ, ಎಲ್ಲ ಅವತಾರಗಳೇ ಹೇಗೆ, ಜನಗಳು ಏನು ಆಚರಣೆಯನ್ನ ಮಾಡಿದ್ರು ಅನ್ನೋದಕ್ಕೆ ವೇದ ಶ್ರುತಿಗಳೇ ಪ್ರಮಾಣ. ಅದನ್ನ ಆಧರಿಸಿನೇ ಎಲ್ಲ ವ್ರತಗಳನ್ನೇ ಇಲ್ಲ ಶಿಷ್ಟಾಚಾರಗಳನ್ನ ನಮ್ಮ ದೊಡ್ಡವರು ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅದನ್ನೇ ನಾವು ಆಶ್ರಯವನ್ನು ಮಾಡಬೇಕು. ನಂತರ ನಮಗೆ ವೇದ ಸ್ಮೃತಿ ಶ್ರುತಿಗಳಲ್ಲಿ ಪ್ರಮಾಣಗಳು ಸಿಗಲಿಲ್ಲ. ಏನು ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ. ಏನು ಮಾಡೋದು, ನಮ್ಮ ಜ್ಞಾನಕ್ಕೆ ಅದು ತಟ್ಟಲಿಲ್ಲ, ಅದು ಅರ್ಥ ಆಗಲಿಲ್ಲ. ವೇದಗಳನ್ನು ಆಧರಿಸಿ ಹೇಳೋದಕ್ಕೆ, ಶಾಸ್ತ್ರಗಳನ್ನ ಆಧರಿಸಿ ಹೇಳೋದಕ್ಕೆ ನಮಗೆ ಯಾರು ಸಿಗಲಿಲ್ಲ. ಅವಾಗ ಏನು ಮಾಡಬೇಕು ಅದನ್ನ ಅಂದರೆ ಧರ್ಮಸ್ಯ ತತ್ವಂ ನಿಹಿತಂ ಆಯಾಮ್ ಮಹಾಜನೋ ಏನ ಗತಃ ಸಂಬಂಧ. ಹಿರೀಕರು ಏನು ಆಚರಿಸಿದ್ದಾರೆ, ನಮ್ಮ ಕುಲದ ಹಿರೀಕರು ದೊಡ್ಡವರು ಏನು ಹೇಳಿದ್ದಾರೆ ಅದೇ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಯುಧಿಷ್ಠಿರ ಪ್ರಶ್ನೆಯಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಯಾವುದು ದಾರಿ ನಮಗೆ, ಯಾವುದನ್ನೇ ನಾವು ಮಾಡಬೇಕಾದ್ರೆ ಪ್ರಮಾಣ ಯಾವುದು, ಯಾವುದನ್ನ ನಾವು ಮಾಡಬೇಕು, ಆಶ್ರಯಿಸಬೇಕು. ಅದನ್ನೇ ಇಲ್ಲಿ ಕೃಷ್ಣ ಕೇಳಿದ್ದಾರೆ, ಯಾವುದರ ಆಶ್ರಯದ ಮೇಲೆ, ಯಾವುದರ ಪ್ರಮಾಣದ ಮೇಲೆ ನೀವು ಈ ವ್ರತವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬೋಧೆಯನ್ನು ಕೃಷ್ಣ ಕೇಳಿದ್ದಾರೆ. ಅದಕ್ಕೆ ವೇದ ಶ್ರುತಿ ಸ್ಮೃತಿಗಳೇ, ಪುರಾಣಗಳೇ, ಇತಿಹಾಸಗಳೇ ನಮಗೆ ಪ್ರಮಾಣ. ಅವರೆಲ್ಲ ಏನು ಹೇಳ್ತಾರೆ ಅದರ ಪ್ರಕಾರನೇ ನಾವು ನಡಿಬೇಕು. ನಮಗೆ ವೇದಗಳು ಇತಿಹಾಸಗಳು ನಮಗೆ ಗೊತ್ತಾಗಲಿಲ್ಲ, ಅದರ ಜ್ಞಾನ ನಮಗಿಲ್ಲ. ಏನು ಮಾಡೋದು ಅಂದರೆ ದೊಡ್ಡವರು ಏನು ಹೇಳಿರ್ತಾರೆ ಅದನ್ನ ಕಣ್ಣು ಮುಚ್ಕೊಂಡು ನಾವು ಮಾಡೋದು. ಅದೇ ಸಂಪ್ರದಾಯ ಅಂತ ಹೇಳ್ತಾರೆ. ಶಾಸ್ತ್ರಗಳೆಲ್ಲ ಏನು ಹೇಳುತ್ತೆ ಅನ್ನೋದನ್ನ ದೊಡ್ಡವರು ತಿಳ್ಕೊಂಡು ಅದನ್ನೇ ಅನುಸರಿಸಿಕೊಂಡು ಬಂದಿರ್ತಾರೆ, ಅದನ್ನ ಸಂಪ್ರದಾಯ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ ಏನಾರು ಮಾಡಿರೋ ನಮ್ಮಲ್ಲಿಂದ ಸಂಪ್ರದಾಯ ಇಲ್ಲ, ಈ ಪೂಜೆ ಮಾಡೋದಿಲ್ಲ, ಇದನ್ನು ಈ ಥರದಲ್ಲಿ ಮಾಡಬೇಕು, ನಮ್ಮ ಅತ್ತೆ ಹೇಳ್ಕೊಟ್ರು, ನಮ್ಮ ಅಮ್ಮ ಹೇಳ್ಕೊಟ್ಟು ಕೇಳ್ತೀವಿ. ಏನಕ್ಕೆ ಅಂದರೆ ದೊಡ್ಡವರು ಆಚರಣೆನ ಹಾಗೇ ಮಾಡ್ಕೊಂಡು ಬಂದಿದ್ದಾರೆ. ಕೆಲವರು ಇದೆಲ್ಲ ಅಯ್ಯೋ ಇದೆಲ್ಲ ನಮ್ಮದೆಲ್ಲ ಸುಮ್ಮನೆ ಯಾವುದೋ ಕುರುಡು ಇದರಲ್ಲಿ ಮಾಡ್ಕೊಂಡು ಹೋಗ್ತಾರೆ, ಆಚರಣೆ ಅಲ್ಲ ಅಂತ. ಅದರಲ್ಲಿ ಆಚರಣೆಗಳು ಇರುತ್ತೆ. ನಿನ್ನೆ ನಾವು ನಮ್ಮ ಆಚಾರ್ಯರ ಮಾತಲ್ಲಿ ನಾವು ತಿಳ್ಕೊಂಡಂಗೆ ಈ ಕೃಷ್ಣ ಲೀಲೆಗಳನ್ನ ಏನಕ್ಕೆ ಕೇಳಬೇಕು, ಮೊದಲಿಂದಲೂ ಕೇಳ್ಕೊಂಡ್ಬಂದಿದ್ದೀವಿ. ಕತೆ ಗೊತ್ತಲ್ಲ, ಮತ್ತೆ ಮತ್ತೆ ಅದೇ ಕಥೆನ ಏನಕ್ಕೆ ಕೇಳಬೇಕು ಅಂತ ಅಂದರೆ, ಈಗ ನಾವು ದಧಿಭಾಂಡ ಅನ್ನೋ ಕತೆ ಕೇಳಿದ್ವಿ, ಕೇಳ್ತಾನೇ ಇದ್ದೀವಿ. ದಧಿಭಾಂಡ ಇತ್ತು, ಆಮೇಲೆ ದಧಿಭಾಂಡಕ್ಕೆ ಮೋಕ್ಷ ಸಿಕ್ತು ಅಂತ. ಆದರೆ ಅದನ್ನೆಲ್ಲ ಕೇಳ್ತಾ ಇದ್ರೆ ಏನಾಗುತ್ತೆ ಅಂದರೆ ನಮಗೂ ಮೋಕ್ಷ ಸಿಗತ್ತೆ. ಹಾಗಾದ್ರೆ ಕತೆ ಕೇಳ್ಬಿಟ್ರೆ ಮೋಕ್ಷ ಸಿಕ್ಬಿಡುತ್ತ? ಎರಡು ರೀತಿಯಲ್ಲಿ ನಾವು ಆ ಕಥೆಗಳನ್ನೆಲ್ಲ ಕೇಳಿದಾಗ ಭಗವಂತನ ಧ್ಯಾನವನ್ನು ಮಾಡ್ತೀವಿ. ಸುಲಭವಾಗಿ ಕಲಿಯುವುದರಲ್ಲಿ ಅವ್ನು ಹೇಳ್ಕೊಡ್ತಿರೋದೇ ಭಗವಂತನ ಸ್ಮರಣೆ. ನೀವು ಹೇಗೆ ಎಲ್ಲ ಕೂತಿರ್ತೀರೋ ಯಾವುದೇ ಇದ್ರು ನೀವು ಹೇಳಿದ್ರೆ ನಾನು ಸಿಗ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಹಾಗೆ ನಾವು ಕೇಳ್ಬೋದು. ಇನ್ನೊಂದು ಏನಕ್ಕೆ ನಮಗೂ ಮೋಕ್ಷ ಸಿಗತ್ತೆ ಅಂದರೆ ಆ ದಧಿಭಾಂಡಾಗೆ ಯಾವ ರೀತಿ ಅವರಿಗೆ ಆಸೆ ಬಂತು. ಆ ದಧಿಭಾಂಡಾಗೆ ಬರಲಿಲ್ಲ, ಅದನ್ನು ಮಾಡಿದ್ರು. ದಧಿಭಾಂಡ ಅಂದರೆ ಮಡಕೆ ಕೇಳಿದೆ, ದೊಡ್ಡ ಮಡಕೆ. ದೊಡ್ಡ ಮಡಕೆ ಅವನನ್ನು ಕೇಳಲಿಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಆದರೆ ಅದಕ್ಕೆ ಮೋಕ್ಷ ಸಿಗೋ ಹಾಗೆ ಮಾಡಿದವನು ಯಾರು, ಅದನ್ನು ತಯಾರು ಮಾಡಿದವನು. ಅದನ್ನು ತಯಾರು ಮಾಡೋನಿಗೆ ಜ್ಞಾನ ಇದ್ದು ಈ ಭಗವಂತನಿಂದ ನಮಗೆ ಮೋಕ್ಷ ಸಿಗತ್ತೆ ಅಂತ ಸುಲಭವಾಗಿ ಸುಮ್ಮನೆ ಕೂತಿದ್ದು ಆ ದಧಿಭಾಂಡ. ಏನೂ ಗೊತ್ತಿಲ್ಲದೆ, ಏನೂ ಜ್ಞಾನವಿಲ್ಲದೆ, ಯಾಕಂದ್ರೆ ಅದೊಂದು ಅಚರ ವಸ್ತು. ಆದರೆ ಅದಕ್ಕೆ ಅವನನ್ನು ಮಾಡಿದಂಥ, ಅದನ್ನು ಸೃಷ್ಟಿ ಮಾಡಿದಂತಹ ಕುಂಬಾರನಿಂದ ಅದಕ್ಕೆ ಸಿಕ್ತು. ಇದರ ಅರ್ಥ ಏನು? ನನಗೆ ಏನು ಜ್ಞಾನ ಇದ್ದೇನು, ನಮ್ಮ ಹಿರೀಕರು, ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವರು ಏನು ನಮಗೆ ಜ್ಞಾನವನ್ನು ಕೊಡ್ತಾರೆ, ಅವರು ಏನು ಭಗವಂತನಲ್ಲಿ ಕೇಳ್ಕೊಳ್ತಾರೆ. ಪೆರಿಯಾರ್ ಇದರಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಎಂದೈ ತಂದೈ 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 ಮೂತಪ್ಪನ್ನಂತ ಕೇಳ್ತಾರೆ. 7 ಬಳಿ ಹಾಲು ಕೊಡಂಗೆ ಬಂದು ಬಳಿ ಆಯ್ಕೆ ಇನ್ನು ಅಷ್ಟೂ ಕುಲಗಳು ಬಂದು ನಿನಗೆ ಕೈಕರ್ಯವನ್ನ ಮಾಡಬೇಕು ಅಂತ ಕೇಳ್ತಾರೆ. ಬೋಧೆ ಕೇಳಿದ್ರು, ಎದ್ದೈಕು 7 ಪಿರಬೇಕು ಅಂತ ಕೇಳ್ಕೊಳ್ತಾರೆ. ಇದು ಒಂದೇ ಅಲ್ಲ, 7 ಜನ್ಮಕ್ಕೂ ನೀನೇ ಬೇಕು, ನಿನ್ನ ಕೈಕರ್ಯ ಬೇಕು, ನೀನೇನು ಬೇಡ. ನಾವು ಭಗವಂತನಲ್ಲಿ ಕೇಳ್ಬೇಕಾದ್ರೆ ಏನು ಕೇಳ್ತೀವಿ? ನಮ್ಮನ್ನೊಬ್ಬನ್ನೇ ಕೇಳಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನೂ ಕೇಳ್ತೀವಿ. ಸಾಮಾನ್ಯ ಮಗನ ಮುಂದೆ ನಿಂತಾಗ ನನಗೊಬ್ಬಕ್ಕೆ ಅಲ್ಲಪ್ಪ, ನನಗೆ ನನ್ನ
ನೋಡ್ತಾರೆ ಎಲ್ಲರೂ ನಿನ್ನ ಈ ಪ್ರೀತಿ, ನಿನ್ನ ಆಶೀರ್ವಾದ ಇದೇ ಥರ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಹಿರೀಕರು ಆ ಹಾದಿಯನ್ನು ಸುಲಭವಾಗಿ ಹಾಕೊಟ್ಟಿದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ದಾನೆ. ನನ್ನವನು ಚೆನ್ನಾಗಿ ಸುಖಿನೋ ಭವಂತು, ನಾನೊಬ್ಬ ಸಾಕು ಅಂತಂದಿದ್ರೆ ಸಾಕಾಗಿದೆ. ಅದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ, ಲೋಕವೇ ಸುಖವಾಗಿರಬೇಕು ಅಂತ ಕೇಳಿದ್ರು. ಇದನ್ನೇ ದಧಿಭಾಂಡವನ್ನು ತಯಾರು ಮಾಡೋದನ್ನು ಕೇಳ್ಕೊಂಡ. ಅವನು ದಧಿಭಾಂಡ ಮಾಡೋದನ್ನು ಕುಂಬಾರ ಸೃಷ್ಟಿಕರ್ತ. ಆದರೆ ನಮಗೆ ಈ ಜನ್ಮವನ್ನು ಕೊಟ್ಟು, ಈ ಶರೀರವನ್ನು ಕೊಟ್ಟು ಅವನಡೆಗೆ ಕರ್ಕೊಂಡು ಹೋಗೋದು ನಮ್ಮ ಹಿರಿಕೆ. ಇದನ್ನೇ ತೋರಿಸಿದೆ. ಹಾಗಿದ್ರೆ ನಮ್ಮ ತಂದೆ ದೊಡ್ಡವ್ರು ಹೇಳ್ದಂಗೆ ಕೇಳಬೇಕು, ನಮ್ಮನ್ನು ಹುಟ್ಟಿದವರು ಹೇಳ್ದಂಗೆ ಕೇಳಿದ್ರೆ ನಾವು ಅವನನ್ನು ತಲುಪಬಹುದು ಅನ್ನೋದು ಸುಲಭವಾಗಿ ಆ ಕಥೆಯಲ್ಲಿ ನಮಗೆ ಅರ್ಥ ಆಗೋದು. ಅವಾಗ ಅನ್ಸುತ್ತೆ ದೊಡ್ಡ ಮಾತನ್ನು ಕೇಳೋಣ, ಅವ್ರು ಏನಿದ್ರು ಕೇಳೋಣ, ಅವ್ರು ಹೇಳ್ಕೊಟ್ಟು ಹಾದಿನಲ್ಲಿ ಹೋಗೋಣ, ಅವ್ರು ಮಾಡಿದ ಪೂಜೆಗಳನ್ನ ಮಾಡೋಣ ಅಂತ ಬಂದಾಗ ಸುಲಭವಾಗಿ ನಮಗೆ ಮೋಕ್ಷವನ್ನು ಕೊಡ್ತಾರೆ. ಅವರ ಕಥೆಯನ್ನ ಕೇಳಿದ್ರೆ ನಮಗೆ ಆ ರೀತಿ ಅದು ನಮಗೆ ಸಿಗುತ್ತೆ. ಗಣಪತಿ ಕಥೆಯಲ್ಲಿ ಹೇಳ್ತಾರೆ, ನಾವು ಚಂದ್ರನ ನೋಡಿ ದೋಷ ಆದರೂ ಕೃಷ್ಣನ ಆ ಕಥೆ ಕೇಳಿದ್ರೆ ದೋಷ ಹೊರಟೋಗುತ್ತೆ. ಯಾಕೆ? ಕೃಷ್ಣ ಸ್ಮರಣೆಯನ್ನ ಮಾಡ್ತೀವಿ ಅಲ್ಲಿ ನಾವು. ಅವನ ಸ್ಮರಣೆಯಿಂದನೇ ತೀರಿಯ ತೃಷಾಂಶ ಅಂತ ಹೇಳಿದ್ರೆ ಬೋಧೆ. ಪಾಪಗಳೆಲ್ಲವೂ ಬೆಂಕಿ ಮುಂದೆ ಇಟ್ಟಂತ ಹತ್ತಿಯಂತೆ ಹೋಗ್ಬಿಡುತ್ತೆ ಅಂತ. ಇದೇ ಉದಾಹರಣೆಗಳು ನಮಗೆ ಪ್ರತಿಯೊಂದು ಇತಿಹಾಸ, ಪುರಾಣ ಎಲ್ಲವನ್ನು ಕೊಡುತ್ತೆ. ವೇದ ಹೇಳುತ್ತೆ, ಭಗವಂತ ಹೇಳಿದ್ದಾನೆ, ಅವನ ಆಕಾರ ಇರುತ್ತೆ ವೇದ ಹೇಳುತ್ತೆ. ಈ ಪುರಾವೆಗಳನ್ನು ಇಟ್ಕೊಂಡೇನೆ ನಾವು ನಮ್ಮ ವ್ರತಗಳನ್ನಾಗಿ, ನಮ್ಮ ಪೂಜೆಗಳನ್ನಾಗಿ ನಾವು ಮಾಡಬೇಕು. ಅವ್ರು ಹೆಂಗೆ ಹೇಳಿದ್ರೆ ಆಚರಣೆಯನ್ನು ಮಾಡಿಬಿಟ್ರೆ ಸಾಕು. ಈಗಿನ ಕಾಲಕ್ಕೆ ಮಕ್ಕಳಿಗೆ ಎದುರು ಫಾಸ್ಟ್ ಫುಡ್ ಹೆಂಗೆ ಬಂದಿದೆ, ಹಾಗೆ ನಮಗೆ ಈ ರೀತಿ ದೊಡ್ಡವರು ಹಾಕಿಕೊಂಡಿರುವಂಥ ಆಹಾರ. ಅವನಿಂದ ಏನು ಕೇಳ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲೇ ಕೇಳಿದ್ದಾರೆ. ಅವನನ್ನು ಏನು ಕರಿಬೇಕು ಅಂತ ಕೂಡ ಗೋದೆ ಎಲ್ಲ ಭಾಷೆಗಳಲ್ಲೂ ಹೇಳ್ತಿದ್ದಾರೆ. ಶ್ರೀರಾಜಶಯನನಾಗಿ, ಮಾಲೆ, ಮಣಿವಣ್ಣ, ನೆಡುಮಾಲೆ, ಆಶ್ರಿತ ವತ್ಸಲ, ಪ್ರತಿಯೊಂದನ್ನು ಹೇಗೆ ಕರಿಬೇಕು, ಅವನ್ನ ಏನಕ್ಕೆ ಆ ರೀತಿ ಕರಿಬೇಕು? ಕರೆದಿದ ತಕ್ಷಣ ನಮಗೆ ಅದೇ ಭಾವನೆ ಬರುತ್ತೆ. ಆಶ್ರಿತ ವತ್ಸಲ ಅಂತ ಅಂದ್ವಿ, ಹೌದಲ್ವಾ? ನನ್ನನ್ನು ಅವನು ಕಾಪಾಡ್ತಾನಲ್ಲ, ನನ್ನ ಮೇಲೂ ಒಂದು ಆಶ್ರಿತ ವತ್ಸಲ ಅಂದ್ರೆ ಏನು? ನಾವು ಇಷ್ಟು ಪ್ರೀತಿ ತೋರಿಸ್ತಾ ಇದೀವಿ, ಅವನು ಅಲ್ಲ, ಅವ್ರ ಪ್ರೀತಿ ಸುಮ್ಮನೆ ನಮಗೆ ಕೊಡ್ತಾ ಇದ್ದೀವಿ. ಹಾಗೆ ಅಲ್ಲಿ ಮಾಲೆ ಮಣಿವಣ್ಣ ಅಂತ ಕರೀತಾ ಇದ್ದೀವಿ. ಮಣಿವಣ್ಣ ಅಂತ ಹೇಳಬೇಕಾದ್ರೆ ಏನಕ್ಕೆ? ಒಂದೊಂದಲ್ಲ ವಿಗ್ರಹವನ್ನ, ಅವನ ದಿವ್ಯಮಂಗಳ ವಿಗ್ರಹವನ್ನ ಹೇಳ್ತಾರೆ, ಶಂಕುಚಕ್ರಗಳನ್ನೆಲ್ಲ ಏನಕ್ಕೆ ಹೇಳ್ತಾರೆ? ಅದಕ್ಕೆ ಯಾಕೆ ಮಂಗಳಾಶಾಸ್ತ್ರಗಳನ್ನ ಮಾಡ್ತಾರೆ ಅಂದ್ರೆ, ಆ ಪಾಶುರಗಳನ್ನ ನಾವು ನೆನಪಿಸಿಕೊಂಡ್ರೆ ಸಾಕು, ಭಗವಂತ ಹಿಂಗಿದ್ದಾನೆ ಅನ್ನೋದು ನಮಗೆ ಬರುತ್ತೆ. ಸೂರ್ಯಚಂದ್ರನಂತಹ ಕಣ್ಣುಗಳು, ಕೃಪಾಕಟಾಕ್ಷ ಇರೋ ಕಣ್ಣು, ಲಕ್ಷ್ಮೀ ವಕ್ಷಸ್ಥಳದಲ್ಲಿದ್ದಾನೆ, ಶಂಕುಚಕ್ರವನ್ನು ಅವನು ಹಿಡ್ಕೊಂಡಿದ್ದಾನೆ, ಧಾರಣೆಯನ್ನ ಮಾಡ್ಕೊಂಡಿದ್ದಾನೆ, ಗದೆಯನ್ನ ಹಿಡ್ಕೊಂಡಿದ್ದಾನೆ. ಅದನ್ನೆಲ್ಲ ನಾವು ಆ ಪಾಶುರವನ್ನ ಹೇಳಬೇಕಾದ್ರೆ ಪಾಶುರದ ಅರ್ಥ ನಮ್ಮ ತಲೆಗೆ ಹೋದ್ರೆ ಏನಾಗುತ್ತೆ? ಪಾಶುರ ಹೇಳಬೇಕಾದ್ರೆ ಬರೀ ಪಾಶುರದಲ್ಲಿ ಒಂದು ಪದಗಳಾಗಿ ನಾವು ಹೇಳೋದಿಲ್ಲ. ಅವನ ಆಕಾರಗಳು, ಸ್ವಭಾವಗಳು ಏನೇನಿದೆ ಎಲ್ಲವೂ ನಮ್ಮ ಕಣ್ಮುಂದೆ ಬರುತ್ತೆ. ನಮ್ಮ ಮನಸ್ಸು ಅವನ ಜ್ಞಾನಕ್ಕೆ ಹೋಗುತ್ತೆ. ಯಾವಾಗ ಅವನ ಹತ್ರ ಹೋಗ್ತೀವೋ ಅವನೇ ಮಾಲೆ ಮಣಿವಣ್ಣ, ಮಾಲೆ, ಅವನು ನಮ್ಮ ಹೃದಯಕ್ಕೆ ಅವರು ಬರ್ತಾನೆ. ಇದೇ ರೀತಿಯಾಗಿ ಎಲ್ಲ ಕಥೆಗಳನ್ನು ಕೇಳಬೇಕು. ರಾಕ್ಷಸರ ಹಂಸವನ್ನ ಏನು ಕೇಳ್ತಾರೆ? ಶಕಟಾಸುರ ಬಂಧನದಲ್ಲಿ ಹೇಳಿದ್ವಿ, 2 ಚಕ್ರಗಳು ನಮ್ಮ ಅಹಂಕಾರ ಮಮಕಾರಗಳು. ಆ ಬಂಡಿನೇ ನಮ್ಮ ಶರೀರದಲ್ಲಿರೋ ಅಹಂಕಾರ ಮಮಕಾರಗಳನ್ನ ಅವನ ಸ್ಮರಣೆಯನ್ನು ಮಾಡಿದ್ರೆ ಒತ್ತು ಅದು ಹೋಗೋ ರೀತಿಯಲ್ಲಿ ಜಾಸ್ತಿ ಹೋಗಿದ್ದಾರೆ. ನಮ್ಮ ಮೇಲಿನ ಅಹಂಕಾರ ಮಮಕಾರಗಳೆಲ್ಲ ಭಗವಂತನ ಸ್ಮರಣೆಯಿಂದ ಹೊರಟೋಗುತ್ತೆ. ಇದನ್ನ ಸಾಧಾರಣವಾಗಿ ನಾವು ಅವನ ಸ್ಮರಣೆಯಲ್ಲಿ ಹೇಗೆ ಆಧ್ಯಾತ್ಮಿಕವಾಗಿ ಹೇಳ್ತೀವೋ, ಇದನ್ನ ಮನೋಜ್ಞಾನದಲ್ಲೂ ಕೂಡ ಸ್ಮರಣೆಯಲ್ಲೂ ನಾವು ಅದನ್ನ ಹೇಳ್ತೀವಿ. ನಾವು ಏನು ಕಣ್ಣು ಮುಚ್ಚಿಕೊಂಡು ಹೀಗಾಗತ್ತೆ ಅಂತ ಅನ್ಕೊಂಡಿದ್ದು ಹಾಗೆ ನಮ್ಮಲ್ಲಿ ನಡೆಯುತ್ತೆ. ಅಷ್ಟೇ ಸುಲಭವಾಗಿ ಅದನ್ನ ನಡಿಬೇಕಾಗುತ್ತೆ. ನಮ್ಮ ಈ ಕೌನ್ಸಿಲಿಂಗ್ ಅಲ್ಲಿ ನಮ್ಮ ಈ ಮನೋಜ್ಞಾನದಲ್ಲಿ ಏನಿದೆ, ಯಾವ್ದಾದ್ರು ಒಂದು ನೋವು ನಮ್ಮನ್ನ ತೀರ ಬೀಳಿಸ್ತಾ ಇದೆ, ಧ್ಯಾನದಲ್ಲಿ ಸ್ವಲ್ಪ ಕೂತ್ಕೊಂಡು ಆ ಜಾಗವನ್ನು ಕೇಂದ್ರೀಕರಿಸಿ ಆ ನೋವನ್ನ ನಾವು ಕೈಯಿಂದ ತೆಗಿತಾ ಇರೋಕೆ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು. ಅದನ್ನ ಮಾಡಿ ಆ ನೋವನ್ನ ತೆಗೆದು ಹೇಗೆ ಬಂಜನಾಗಿ ಹೇಳಿದ್ರೆ ದೂರದಲ್ಲಿ ಜಾಡಿಸಿ ಎಸೆಯೋದು, ಅದು ಒಂದು ಟ್ರೀಟ್ಮೆಂಟು. ನೋವು ಖಂಡಿತ ಹೋಗುತ್ತೆ. ಅದನ್ನೆಲ್ಲ ನಾವು ನೋಡಿದ್ವಿ. ಕೋಪಗಳು, ತಾಪಗಳು, ಒಬ್ಬರ ಮೇಲೆ ಬೇಜಾರುಗಳು, ಅದು ಹೋಗಬೇಕು ಅಂತ ಅಂದರೆ ಆ ರೀತಿ ಮಾಡುವಂಥ ಒಂದು ರೀತಿ ಇದೆ. ಸಾಮಾನ್ಯ ಒಂದು ವಿಜ್ಞಾನದಲ್ಲಿ ಇದಿದೆ ಬೇಕಾದ್ರೆ ನಾವು ಅವನನ್ನೇ ಸ್ಮರಣೆ ಮಾಡ್ತಾ 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 ನಮ್ಮಲ್ಲಿರೋ ಅಹಂಕಾರಗಳೆಲ್ಲ ಹೊರಟೋಯ್ತು ಅಥವಾ ಕರಗೋಯ್ತು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಅದು ಕರಗೋಯ್ತು.
ಜಾಗನೇ ಇಲ್ಲ ಯಾಕಂದ್ರೆ. ಅದೇ ರೀತಿ ನಾವು ನಮ್ಮ ಅಹಂಕಾರ ಮಹಾಕಾರಗಳನ್ನೆಲ್ಲ ಹೊರಗಾಕಿದ್ರೆ ಮಾತ್ರ ಅವನು ಬಂದು ನಮ್ಮ ಒಳಗಡೆ ಕೂತ್ಕೊಳ್ಳೋಕೆ ಸಾಧ್ಯ, ಅವನ ಜ್ಞಾನ ಬರಲಿಕ್ಕೆ ಸಾಧ್ಯ. ಎಷ್ಟೋ ಬಾರಿ ಹೇಳ್ತೀವಿ, ನಾವು ಸಹಸ್ರನಾಮ ಹೇಳಕ್ಕೆ ಹೋದ್ರೆ ಏನೇನೋ ಜ್ಞಾಪಕ ಬರುತ್ತೆ. ಬೆಳಿಗ್ಗೆ ಅವ್ರು ಯಾರೋ ಬೈದ್ರು, ಅವ್ರು ಬೈದ್ರು ಅಂತ ನಾನು ಬೈದ್ಬಿಟ್ಟೆ. ಇಲ್ಲಿ ಯಾರೋ ಬುಕ್ ಇಟ್ಕೊಂಡ್ಬಿಟ್ಟಿದ್ರಂತೂ ವಿಷ್ಣು ಸಹಸ್ರನಾಮ ಮುಗ್ದೋಗಿರುತ್ತೆ. ಆದರೆ ನಮ್ಮ ಮನಸ್ಸಲ್ಲಿ ನಾವು ಅವ್ರು ಬೈದಿರೋದನ್ನ ಇನ್ನೂ ಮುಗ್ದೇ ಇರೋದಿಲ್ಲ. ನನಗೆ ವಿಷ್ಣು ಸಹಸ್ರನಾಮ ನಮ್ಮ ಮನಸ್ಸಲ್ಲಿ ಇಲ್ಲ, ಬರೀ ಬಾಯಲ್ಲಿ ಮಾತ್ರ ಇದೆ. ತಪ್ಪ ಒಂದು ಥರ ತಪ್ಪು ಒಂದು ಸರಿ. ಏನಕ್ಕೆ ಸರಿ? ಅಟ್ಲೀಸ್ಟ್ ಬಾಯಲ್ಲಿ ಇತ್ತಲ್ಲ, ನಾಳೆ ದಿನ ಅದನ್ನ ಒಳಗಡೆ ನುಗ್ತೀವಿ, ಅದು ತಲೆಗೆ ಹೋಗಿ ಹೋಗುತ್ತೆ. ಹೇಗೆ ಒಂದು ಗುಳಿಗೆಗಳ ಮಾತ್ರ ನಮ್ಗೆ ಎಫೆಕ್ಟ್ ಮಾಡುತ್ತೆ, ಬಾಯಿನಲ್ಲೇ ನುಗ್ತೀವಿ. ನೋವು ಎಲ್ಲೇ ಇರಲಿ ಅಲ್ಲಿಗೂ ಎಫೆಕ್ಟ್ ಮಾಡುತ್ತೆ. ತಿನ್ನೋದು ಬಾಯಲ್ಲಿ, ಹೋಗೋದು ಹೊಟ್ಟೆಗೆ. ತಲೆನೋವಿದ್ರೆ ತಲೆನೋವು ಹೋಗುತ್ತೆ. ಹೇಗೆ ಒಂದು ಇದೆಲ್ಲ ವಿಜ್ಞಾನವನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಅವನ ಆ ರೀತಿ ಅವ್ರ ಹತ್ರ ಹೋಗಿದ್ದಾರೆ. ಹಿಂಗೆ ತಿಳ್ಕೋಬಹುದು. ಅವನ್ನ ಸುಲಭನ ಏನೋ ಕೂತ್ಕೊಳ್ತೀವಿ, 4 ಭಾಷೆಗಳು ಹೇಳ್ತೀವಿ, ನಾವು ಅರ್ಚನೆ ಹೇಳ್ತೀವಿ, ಮುಗಿದೋಯ್ತು. ಅರ್ಚನೆ ಮಾಡ್ತಾ ಇರ್ತೀವಿ, ಬೇರೆ ಕೆಲಸವನ್ನ ಮಾಡ್ತಿರ್ತೀವಿ. ತಪ್ಪ. ಆ ಕ್ಷಣಕ್ಕೆ ನಾವು ಮಾಡಬೇಕು, ಆ ಕೆಲಸವನ್ನ ಮುಗಿಸ್ಬೇಕು, ನಂತರ ಬೇರೆ ಕೆಲಸ ಕೊಟ್ಟು ಹೋಗ್ತೀವಿ. ಮಾಡೋಕ್ಕಾಗಲ್ವಲ್ಲ, ಮಾಡ್ತಿದ್ದೀವ, ಅದು ಖಂಡಿತ ತಪ್ಪಲ್ಲ. ಏನಕ್ಕೆ ಅಂದರೆ ನಿಮಗೆ ಹೋಗಿ ತಕ್ಷಣ ಬಸ್ ಹಿಡಿಬೇಕು, ಅರ್ಜೆಂಟಾಗಿ ಹೋಗ್ಬೇಕು, ನಾವು ಒಂದು ಗಂಟೆ ಕಾಲ ನಮಗೆ ಪ್ರಯಾಣ. ಆ ಅರ್ಜೆಂಟಿಗೆ ನಾವು ಏನೋ ಮುಗಿಸ್ತೀವಿ. ಆದರೆ ಮನೆ ನೀವು ಬೇಕಾದ್ರೆ ನೋಡ್ಕೊಳ್ಳಿ, ನೀವು ಬಸ್ಸಲ್ಲಿ ಹೋಗಿ ಕೂತಿದ ತಕ್ಷಣ ಅದೇನು ನಿಮಗೆ ಮನೋರಂಜನೆ ಬರ್ತಾ ಇರುತ್ತೆ. ಅದೇ ಮನುಷ್ಯನ ಗುಣ. ಅದನ್ನೇ ಮಾಡಿ ಕೇಳ್ತೀವಿ ನಾವು. ಅದು ನಿಮಗೆ ಮೊದಲು, ನಂತರ ಜೀವನನೇ ಅದಾಗುತ್ತೆ. ಯಾರೋ ನಾವು ಬೈತಾ ಇದ್ರು, ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಸೈಲೆಂಟ್ ಆದ್ಮೇಲೆ ಏನೋ ಕಿವಿ ಕೇಳಿಸ್ತಿದೆಯಲ್ಲ, ನಾವು ಇದನ್ನೇ ಹೇಳ್ತಾ ಇದ್ವಿ. ಮಣವಾಳ ಮಾಮೂಲಿಗಳು ಹಾಗೆ ಮಾಡ್ತಾ ಇದ್ವಿ. ಶ್ರೀಮನ್ ನಾರಾಯಣ ಜನ ಶರಣಂ ಪ್ರಪಂಚ ಶ್ರೀಮಂತೆ ನಾರಾಯಣ ನಮಗೆ ಏನು ಹೇಳ್ತಿದ್ರು, ಸದಾ ಕಾಲ ಹೇಳ್ತಿದ್ರು. ಒಂದಿನ ಮಲಗಿದ್ದಾಗ ಅವ್ರ ಶಿಷ್ಯಂದ್ರಿಗೆಲ್ಲ ಏನೋ ಹೇಳ್ತಾ ಇದ್ರೆ, ಏನೋ ಹೇಳ್ತಿದ್ದಾರೆ ಅಂತ ಏನೋ ಕೇಳಿಸ್ತಂತೆ. ಅವರ ಕಿವಿಯನ್ನು ಅವ್ರ ಬಾಯಿ ಹತ್ರ ಇಟ್ಟಾಗ ಭಯವಂತ ಬರ್ತಿತ್ತು. ಅದೇನಾಗುತ್ತೆ, ನಮ್ಮ ಅಂತರಾತ್ಮ ಅದನ್ನ ಖಂಡಿತ ತಗೊಂಡು ಅದನ್ನ ಒಳಗಡೆ ಇಟ್ಕೊಳ್ಳುತ್ತೆ. ಸೈನ್ಸಲ್ಲಿ ನಾವು ಇದನ್ನ ಹೇಳ್ತೀವಿ ಕಾನ್ಶಿಯಸ್ ಅಂತ ಹೇಳ್ತೀವಿ. ಹೊರಗಡೆ ನಡೆಯೋದೆಲ್ಲ ನಮ್ಮ ಹೊರಗಿನ ಭಾಗ್ಯ ಪ್ರಗತಿ. ಅದು ನೀವು ಏನೇ ನೋಡ್ತೀರಾ, ಏನು ಮಾಡ್ತೀರಾ, ಎಲ್ಲಾನು ಸುಮ್ಮನೆ ಒಳಗೆ ಕಳಿಸ್ತಿರುತ್ತೆ. ಅದಕ್ಕಿರೋದು ಅದು ಒಂದೇ ಕೆಲಸ, ನೋಡುತ್ತೆ, ಅಬ್ಸರ್ವ್ ಮಾಡುತ್ತೆ, ಒಳಗೆ ಕಳಿಸುತ್ತೆ. ಎಷ್ಟೋ ಸರಿ ಯಾರೋ ನೋಡಿದಾಗ ಇದನ್ನು ನೋಡಿದ್ದೀನಲ್ಲ, ಎಲ್ಲೋ ನೋಡಿದ್ದೀನಿ ಅಂದರೆ ಅಷ್ಟೊಂದೆಲ್ಲಾನು ನೋಡಿ ಕ್ಯಾಮ್ರಾ ಅದು ಅಷ್ಟೇ ತಗೊಂಡು ಎಲ್ಲ ಒಳಗೆ ಕಳಿಸ್ತಿರುತ್ತೆ. ಒಳಗಡೆ ಆ ಜಾಲರಿಯನ್ನು ಮಾಡೋದು ಬಂದು ನಮ್ಮ ಒಳಗಿನ ಪ್ರಜ್ಞೆ, ಕಾನ್ಶಿಯಸ್ ಅಂತ ಏನು ಹೇಳ್ತೀವಿ ಅದು. ಅದರ ಒಳಗಡೆ ಅವನು ಹೊರಟೋದ್ರೆ ನೀವು ಯಾವುದೇ ಕಾರಣಕ್ಕೂ ಅದು ಹೇಳ್ತಿಲ್ಲ ನಾವು ಇರೋದೇ ಇಲ್ಲ. ಒಂದು ಕ್ಷಣ ನಮ್ಮ ಚಿತ್ತ ಸಮಾಧಾನವಾಗಿದ್ದರೆ ಏನೋ ಕೇಳ್ತಿರುತ್ತೆ, ನೋಡಿದ್ರೆ ಅದೇ ಬರ್ತಾ ಇದೆ. ನಾವು ಏನು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಸದಾ ಅದೇ ಬರುತ್ತೆ. ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಮಾಣಗಳೆಲ್ಲವೂ ಇದೆ. ಅವ್ರು ಹೇಗೆ ಹೇಳ್ತಾರೆ, ಹಿರಿಕರು ಹೇಗೆ ಹಾಕ್ಕೊಟ್ಟಿದ್ದಾರೆ, ಅವನ ಜ್ಞಾನವನ್ನೇ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು ಅತ್ತೆ ಸೊಸೆಗಾಗಲಿ, ತಾಯಿ ಮಗಳಿಗಾಗಲಿ ಅಡುಗೆನ ಹೇಗೆ ಮಾಡಬೇಕು ಅಂತ ಹಂಗೆ ಮಾಡ್ತಾರೆ. ಬೇರೆ ಯಾರು ಇದೀಗಲ್ಲ ಇದಾದ್ಮೇಲೆ ನೀವು ಹಾಕ್ಬೋದು, ಇಲ್ಲ ಇಲ್ಲ ನಮ್ಮಮ್ಮ ಹೇಳ್ಕೊಟ್ಟಿರೋದು ಹೀಗೆ. ಒಂದು ಅಡುಗೆಯನ್ನೇ ನಾವು ಹಾಗೆ ಮಾಡಬೇಕಾದ್ರೆ ಅವನ ಧ್ಯಾನವನ್ನ, ಅವನ ಪ್ರಪಂಚಕ್ಕೆ ನಾವು ಹೋಗೋದನ್ನ ನಾವು ಹಿರಿಯರು ಹೇಳ್ಕೊಟ್ಟು ಮಾಡಿದರೆ ಸಾಕು. ಅದೇ ಪ್ರಮಾಣ ಅಂತ ಈ ಹೇಳ್ತಾ ಇದ್ದಾರೆ ದೃಷ್ಟಿಯಾಗಿ. ಯಾವುದೇ ವೇದ ಆಗಲಿ ಶಾಸ್ತ್ರಗಳಾಗಲಿ ಪ್ರಮಾಣಕ್ಕೆ ಸಿಗದೆ ಹೋದರೆ ನಮಗೆ ನಾವು ಅನುಸರಿಸಬೇಕಾದ್ದು ಹಿರಿಯರು ಹೇಳಿರುವಂತಹ, ಹಿರಿಯರು ಆಚರಿಸಿರುವಂತಹ ಒಂದು ಶಿಷ್ಟಾಚಾರ. ಅದೇ ಉತ್ತಮ ಮಾರ್ಗ. ಆ ರೀತಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಉಪದೇಶ ರಚನೆ ಮಾಲೆಯಲ್ಲಿ ಮಣಾಳ ಮಾಮೂಲಿ ಹೇಳ್ತಾರೆ, ಪೂರ್ವಾಚಾರ್ಯರು ಬೋಧ ಅನುಷ್ಠಾನಗಳು. ಪೂರ್ವಾಚಾರ್ಯರು, ಪೂರ್ವ ಆಚಾರ್ಯರು, ದೊಡ್ಡವರು, ಹಿರಿಯರು, ಮೊದಲವರು ಏನು ಮಾಡ್ಕೊಂಡು ಬಂದಿದ್ರು, ಬೋಧ ಅನುಷ್ಠಾನಗಳು. ಅವ್ರು ಏನೇನು ಮಾಡಿ ಹೆಂಗೆ ಆಚರಿಸಿದ್ರು ಅದರಿಂದನೇ ನಾವು ಹೋಗಿ ಅದನ್ನ ಅನುಸರಿಸಿದ್ರೆ ಸಾಕು. ಹೆಚ್ಚಿನದು ಏನೂ ಬೇಕಾಗಿಲ್ಲ. ಆ ರೀತಿಯಾದ ಒಂದು ನಿಧಿಯನ್ನ ನಮಗೆ ದೊಡ್ಡವರು ಕೊಟ್ಟು ಹೋಗಿದ್ದಾರೆ. ಅದು ಕೊಟ್ಟಿದ್ದನ್ನ ಉಪಯೋಗಿಸ್ಕೊಂಡ್ರೆ ಸಾಕು, ಅವನನ್ನು ಸುಲಭವಾಗಿ ಪಡಿಬಹುದು. ಇದಕ್ಕೆ ಉದಾಹರಣೆಗಳೇನಂತಂದ್ರೆ, ರಾಜಮನ್ನ ಗುಡಿಯಿಂದ ಕುಂಭಕೋಣ ಹತ್ರ ಬರುತ್ತೆ. ಅಲ್ಲಿ ದೇವರಿಗೆ ಉತ್ಸವಗಳಾಗಬೇಕಾದ್ರೆ ಪ್ರತಿ ವರ್ಷ ಹೊಸ ವಸ್ತ್ರಗಳನ್ನೇ ದೇವರಿಗೆ ತರಿಸೋದು. ಆದರೆ ಯಾರು ಗೊತ್ತಿರೋರು 95 ವರ್ಷ ಆಗಿರೋರು ಅದನ್ನು ನೋಡಿದ್ರೆ ಅವತ್ತು ಉತ್ಸವದಲ್ಲಿ ಯಾವ ಬಣ್ಣದಲ್ಲಿ ವಸ್ತ್ರ ಇತ್ತೋ ಇವತ್ತು ಅದೇ. ಆ ಬಣ್ಣ ಕೂಡ ಅವರು ಬದಲಾವಣೆಯನ್ನ ಮಾಡೋದು. ಅವತ್ತು ಅವರು ಹಸು
ಅಂದರೆ ಆ ರೀತಿಯಾದ ಒಂದು ಅನುಷ್ಠಾನವನ್ನು ದೇವರ ಕೈಂಕರ್ಯದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ರಾಮಾನುಜಾಚಾರ್ಯರು ಹಾಕಿಕೊಟ್ಟಂತಹ ಅನುಷ್ಠಾನ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದ ಇದನ್ನು ಮಾಡಬೇಕು, ಆಗಮವನ್ನು ಮಾಡಬೇಕು. ಇವತ್ತಿಗೂ ರಾಮಾನುಜಾಚಾರ್ಯರು ಹೇಳಿದಂಗೆ ಆಗಮ ನಡ್ಕೊಂಡು ಬರ್ತಾ ಇದೆ. ಇದನ್ನೇ ಪೂರ್ವಾಚಾರ್ಯರುಗಳು ಹೋದ ಅನುಷ್ಠಾನಗಳು. ಆಪಸ್ತಂಭ ಸೂತ್ರನೇ ಹೇಳುತ್ತೆ, ನಿಮಗೆ ಶಾಸ್ತ್ರಗಳಲ್ಲಾಗಲಿ ವೇದಗಳಲ್ಲಾಗಲಿ ಯಾವುದೇ ಅನುಷ್ಠಾನಗಳು ಗೊತ್ತಾಗಲಿಲ್ಲ, ಸಂಶಯ ಬಂದರೆ ಎಲ್ಲಾನು ಹೇಳುತ್ತೆ. ವೇದ ಶಾಸ್ತ್ರ ಈ ಥರ ಹೇಳುತ್ತೆ, ಇದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಇದೆಲ್ಲ ಆಪಸ್ತಂಭ ಸೂತ್ರ ಇದೆ. ಕಡೆಯಲ್ಲಿ ಒಂದು ಶಾಲೆ ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಬಂದರೆ ಮನೆಯಲ್ಲಿ ಹಿರಿಯವರಾದ ಸ್ತ್ರೀಯರನ್ನ ಕೇಳಿ ಅಂತ ಹೇಳಿದ್ದಾರೆ. ಅಂದರೆ ಸ್ತ್ರೀಯರಿಗೆ ಅಷ್ಟು ಗೊತ್ತಿರುತ್ತೆ. ಇವಾಗ ನಾವು ಚಿಕ್ಕವರಾಗಿರ್ಬೋದು, ನಮಗೆ ಮನೆಯಲ್ಲಿ ಅತ್ತೆನೋ ಮಾವನೋ ದೊಡ್ಡವರು ಇದ್ದಾರೆ. ಏನಕ್ಕೆ ನಾವು ಅದನ್ನೆಲ್ಲ ಕಲ್ತ್ಕೋಬೇಕು ಅಂದರೆ ನಾಳೆ ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಕೊಡುವ ಜಾಗದಲ್ಲಿ ನಾವು ನಿಲ್ತೀವಿ. ಅದನ್ನು ಅವ್ರಿಗೆ ಹೇಳಬೇಕು. ಈ ರೀತಿ ಮಾಡ್ತಿರ್ಬೇಕಾದ್ರೆ ಇದನ್ನ ಯಾಕೆ ನೀವು ಮಾಡ್ತಿದ್ದೀರಿ ಇದು ಅವ್ರು ಖಂಡಿತ ಹೇಳ್ತಾರೆ, ಅದಕ್ಕೊಂದು ಉತ್ತರವನ್ನು ಹೇಳಿರ್ತಾರೆ. ಅಂಧಾನುಚರಣೆಗೆ ಯಾವುದು ನಮ್ಮಲ್ಲಿಲ್ಲ. ಈ ರೀತಿ ಮಾಡಿರೋದು ಸರಿಯಾಗಿ ಮಾಡಿದ್ದಾರೆ. ಅದನ್ನು ನಾವು ಒಂದು ತಿಳ್ಕೊಬೇಕು. ಅದನ್ನ ಆಚರಣೆ ಮಾಡಬೇಕಾದ್ರೆ ನಾವು ದೊಡ್ಡವ್ರು ಕೇಳಿ ಯಾಕೆ ಈ ಥರ ಮಾಡ್ತಿದ್ದೀವಿ, ಯಾವುದ್ರಲ್ಲಿದೆ, ಏನು ತಿಳ್ಕೊಂಡ್ರೆ ಮುಂದಿನ ಪೀಳಿಗೆನಲ್ಲಿ ನಮ್ಮ ಮಕ್ಕಳು ಬಂದ್ಬಿಟ್ಟು ಇದೆಲ್ಲ ಸುಮ್ಮನೆ ನೀವು ಮಾಡ್ಕೊಂಡು ಹೋಗ್ತಿದ್ದೀರಿ, ಇದೆಲ್ಲ ಇಲ್ಲವೇ ಇಲ್ಲ ಅಂತಾರೆ ಹೇಳ್ಬೋದು ನಾವು. ಇಲ್ಲ, ಈ ರೀತಿಯಾಗಿತ್ತು ಪುರಾಣದಲ್ಲಿ ಕೃಷ್ಣ ಹೀಗೆ ಮಾಡ್ದ, ಅದನ್ನು ನಾವು ಮಾಡಬೇಕು. ರಾಮ ಅವನ ಕಾಲದಲ್ಲಿ ಈ ಥರ ಆಚರಣೆಯನ್ನು ಮಾಡ್ದ, ಇದನ್ನು ನಾವು ಹೀಗೆ ಮಾಡಬೇಕು. ಅದನ್ನು ಆಚರಣೆಗೆ ಇಲ್ಲಿ ತುಂಬ ಒತ್ತನ್ನು ಕೊಟ್ಟಿದ್ದಾಳೆ ಬೋಧೆ. ಹಾಗಾಗಿ ಮೇಲೆಯ ಶೈವರಗಳು ನಮ್ಮ ಹಿರಿಕರೆಲ್ಲ ಹೇಗೆ ಮಾಡಿದ್ರೋ ಅದೇ ರೀತಿಯಾಗಿ ನಾವು ನಮ್ಮ ಪೂರ್ವಿಕರ ಅನುಷ್ಠಾನವನ್ನೇ ಮಾಡಿ ನಿನ್ನ ಬಳಿಗೆ ಬಂದಿದ್ದೇವೆ. ಅದರಲ್ಲಿ ಯಾವ ಚ್ಯುತಿಯನ್ನು ಮಾಡಿಲ್ಲ. ಅದನ್ನು ನಿನಗೆ ತಿಳಿಸಿದ್ದಾಯಿತು. ಈಗ ನಮಗೇನು ಬೇಕು ಅಂತ ಕೇಳಿ ಮಾರಳಿ ಮಾತ್ರ ವ್ರತವನ್ನು ಮಾಡಿಕೊಂಡು ನಿನ್ನ ಹತ್ರ ಬಂದಿದ್ದೀವಿ. ಪುರಾವೆ ಕೇಳಿದೆ ಇದೇನು ಸಿಕ್ತು ಅಂತ, ಅದು ಕೇಳಾಯ್ತು. ನಮ್ಮ ಹಿರಿಕರೆಲ್ಲ ಮಾಡಿದ್ದಾರೆ, ಪುರಾಣದಲ್ಲೂ ಇದೆ, ಶಾಸ್ತ್ರದಲ್ಲೂ ಇದೆ, ಅದರ ಪ್ರಕಾರ ನಾವು ಮಾಡ್ಕೊಂಡು ಬಂದು ನಿಂತಿದ್ದೀವಿ. ಈಗ ನೀನೇ ಕೇಳು ನಮಗೇನು ಬೇಕು ಕೇಳ್ಕೋಬೋದಿದ್ದಂಗೆ, ಅದು ಬೇಕು ಇದು ಬೇಕು ಅಂತ. ಮೊನ್ನೆ ಕೂಡ ಹೇಳಿದ್ದೆ, ಸುಧಾಮ ಕೇಳಕ್ಕೆ ಬಂದವನು ಕೇಳಲಿಲ್ಲ. ಕೇಳದೇ ಇದ್ದಕ್ಕೆ ಅವನ ಮನಸ್ಸಿನಲ್ಲಿ ಇದ್ದಿದ್ದಕ್ಕಿಂತಲೂ ಹೆಚ್ಚಾಗಿ ಸಿಕ್ತು, ಕೃಷ್ಣನೇ ಸಿಕ್ಕದ. ಆದ್ದರಿಂದ ನಾವು ಭಗವಂತನನ್ನು ಯಾವತ್ತೂ ಕೇಳಬಾರ್ದು. ಎಲ್ಲ ಸ್ತೋತ್ರಗಳಿಗೂ ಮುಂಚೆನೋ ಈ ಮುಂಚೆನೇ ಹೇಳ್ಬಿಟ್ಟು ಹೋದೆ ಏನೇನು ಸಿಗುತ್ತೆ ನಮಗೆ, ಲೋಕಕ್ಕೆಲ್ಲ ಇಷ್ಟವಾಗುತ್ತೆ ನಮ್ಮಿಂದ ಇವು ವ್ರತನ ಮಾಡೋದ್ರಿಂದ ಮೊದಲೇನೂ ಹೇಳಿದ್ದು. ಕಡೆಯಲ್ಲಿ 2 ಪಾಶುರಗಳು ಆ ರೀತಿಯಾದಂಥ ಏನೇನು ಸಿಗುತ್ತೆ, ಹೇಗೆ ಫಲಶ್ರುತಿನೇ ಇದೆ. ಸಹಸ್ರನಾಮ ತಗೊಂಡ್ರು ಕಡೆಯಲ್ಲಿ ಫಲಶ್ರುತಿ ಇದೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಏನಂದರೆ, ಸಹಸ್ರನಾಮವನ್ನು ನಾವು ಮೊದಲಿಂದ ಆರಂಭಗೊಂಡು ಆ ಫಲಶ್ರುತಿಗೆ ಮುಂಚೆ ಅಲ್ಲೇ ಹಾಗೆ ನಿಲ್ಲಿಸ್ಕೊಡ್ಬೇಕು. ಫಲಶ್ರುತಿಯನ್ನು ಹೇಳಬಾರ್ದು. ಫಲಶ್ರುತಿ ಏನದು ಅವನು ಹೇಳಿರೋದು. ಸಹಸ್ರನಾಮ ಹೇಳಿದರೆ ನಮಗೆ ಏನು ಸಿಗುತ್ತೆ ಅನ್ನೋದು ಅವ್ನು ಹೇಳಿದ್ದಾನೆ, ಅದನ್ನು ತಿಳ್ಕೊಂಡ್ರೆ ಸಾಕು. ಫಲಶ್ರುತಿಯನ್ನೇ ಹೇಳಬಾರ್ದು. ಇದು ಮಾಡೋದಕ್ಕೆ ಸಿಗುತ್ತೆ, ಇದನ್ನು ಮಾಡೋದಕ್ಕೆ ಸಿಗುತ್ತೆ, ಶಾಶ್ವತ ಶ್ರಮವಾಪನೀಯ ಅಂತೆಲ್ಲನೂ ಬರುತ್ತೆ. ನಮಗಷ್ಟೇ ಸಾಕ, ಶೂದ್ರಿಗೆ ಸುಖ ಸಿಗತ್ತೆ, ಅದು ಯಾರ್ಯಾರಿಗೆ ಬ್ರಾಹ್ಮಣಿಗೆ ಇರಬೇಕು, ಕ್ಷತ್ರಿಯರಿಗೆ ಎಲ್ಲ ಸಿಗುತ್ತೆ ಅಂತ ಅಲ್ಲಿ ಹೇಳಿದ್ವಿ. ನಾವು ಅಂದ್ಕೊಂಡಿದ್ದು ಸಿಕ್ಕಿದ್ರೆ ಸಾಕ, ಕೇಳಲೇಬಾರ್ದು. ನಾವು ಕೇಳದೆ ಸುಮ್ಮನಿದ್ರೆ ಒಂದು 10ರಷ್ಟು ಅವನು ಕೊಡ್ತಾನೆ. ಹಾಗಾಗಿ ಇಲ್ಲಿ ಗೋದೆ ಕೇಳ್ತಾಳೆ, ನೀನು ಕೇಳಿವಾಗ ನಮ್ಗೆ ಏನು ಬೇಕು ಅಂತ. ನೀನು ಕೇಳಿ ನಾವು ಹೇಳ್ಬೇಕು. ಇಲ್ಲ ನಾವು ಕೇಳಿದ್ವಿ ನೀನು ಹೇಳ್ತೇನೆ, ನೀನು ಕೇಳು. ವೇಣುವನ್ನ ಕೇಳ್ತೀಯೇನು, ಈ ವ್ರತವನ್ನ ಮಾಡಕ್ಕೆ ಬಂದಿದ್ದೀವಿ, ಈ ವ್ರತಕ್ಕೆ ಏನೇನು ಬೇಕು ಕೇಳು, ನಿನ್ನ ಮಗ ನಾನು ಹೇಳ್ತೀವಿ. ಅಂದರೆ ಮೊದಲಿಂದ ಹೇಳಿದಂಗೆ ಉಪಾಯನೋ ಅವನೇ, ಉಪೇಯನೋ ಅವನೇ. ಉಪೇಯ ಅವನನ್ನ ಪಡೆಯೋಕ್ಕೆ ಹೋಗ್ತಾ ಇರೋದು. ಅವನನ್ನ ಪಡೆಯೋಕ್ಕೆ ಹೋಗಿ ಮಾಡಬೇಕಾದಂಥ ವ್ರತಗಳಿಗೆ ಏನು ಬೇಕು ಅದನ್ನು ಅವನೇ ಕೊಡಬೇಕು ನಮಗೆ. ಹಾಗಾಗಿ ಉಪೇಯನೋ ಅವನೇ. ಅದನ್ನು ಇಲ್ಲಿ ಮತ್ತೆ ಪ್ರತಿಪಾದಿಸ್ತಾ ಇದ್ದಾಳೆ ಗೋದೆ. ವೇಣುವನ್ನ ಕೇಳಿ ಹೇಳೋದು, ಆಯ್ತಮ್ಮ ಏನೇನು ಬೇಕು ಕೊಡ್ತೀನಿ ಅಂತ ಕೃಷ್ಣ ಹೇಳಿದ. ಬಂದಾಗಿದೆ, ನಿನ್ನ ಮಾತು ಕೇಳಾಗಿದೆ, ನಾನೇ ರಕ್ಷಕ, ನಾನೇ ಎಲ್ಲವನ್ನು ಕೊಡೋನು ಅಂತ ನೀನು ಹೇಳಾಗೋದು. ಎಲ್ಲಕ್ಕೂ ಮೇಲೆ ನಿಮ್ಮ ಮಾಲೆ ಅಂತ ಕರೆದುಬಿಟ್ಟಿದೀಯ, ಆಶ್ರಿತ ವತ್ಸರ ಅಂತ ಹೇಳಾಯ್ತು. ನೀನು ಹೇಳಿದಾಗ ಇವಾಗ ನಾನು ಕೇಳಿಲ್ಲ ಅಂತ ಅಂದರೆ ನನ್ನ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ. ಆಯಿತು, ಏನು ಬೇಕು ಕೇಳು ಅಂತ ಹೇಳಿ ಕೃಷ್ಣ ಕೇಳ್ತಾನೆ. ಮೊದಲನೇದು ನಮಗೆ ಬೇಕಾಗಿರೋದು ಜ್ಞಾನத்தை எல்லாம் நடுங்க முரல்வன. ನಾವು ವ್ರತವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭ ಮಾಡಿದ್ದಕ್ಕೆ ಒಂದು ಶುಭ ಸೂಚಕ ಬೇಕು. ಅದಕ್ಕೆ
ನೆಲವನ್ನೇ ನಡಗಿಸುತ್ತೆ. ಜ್ಞಾನத்தை எல்லாம் நடுங்க முரல்வன ಯಾವುದದು? ಹಾಲನ್ನ ಬಣ್ಣದ್ದು ಬಿಳಿಯಾದ ಬಣ್ಣ ಹೇಳ್ದ ಕೃಷ್ಣ. ಯಾವುದಪ್ಪ ಇಲ್ಲಿ ಯಾವುದೇ ಹೇಳ್ತಾರೆ ನೋಡೋಣ ಅಂತಂದ್ರೆ, ಹಾಲನ್ನ ಬಣ್ಣ ಮುನ್ಪಾಂಚಜನ್ಯವೇ, ನಿಂದೇ ಪಾಂಚಜನ್ಯ ಬೇಕು, ಅದರಿಂದಲೇ ಶಬ್ದ ಮೊಳಗಬೇಕು. ಅಂದ್ರೆ ಅರ್ಥ, ನಮ್ಮ ವ್ರತವನ್ನ ನೀನೇ ಆರಂಭ ಮಾಡಬೇಕು, ನೀನೇ ನಿಂತ್ಕೋಬೇಕು ನಮ್ಮ ವ್ರತಕ್ಕೆ. ನಮಗೆ ಬೇಕಾಗಿರೋ ನೀನೇ, ಅದಕ್ಕೆ ವ್ರತ ಮಾಡ್ತಾ ಇದ್ದೀವಿ. ವ್ರತ ಮಾಡೋಕ್ಕೂ ನೀನೇ ಬೇಕು ನನಗೆ. ನಿನ್ನ ಕೈಯಲ್ಲಿರೋ ಪಾಂಚಜನ್ಯದಿಂದನೇ ಶಬ್ದ ಮೊಳಗಬೇಕು. ಪಾಂಚಜನ್ಯ ಕೃಷ್ಣನ ಬಿಟ್ಟರೆ ಯಾರ ಕೈಲೂ ಇಲ್ಲ, ಅವನ ಹತ್ರನೇ ಇರೋದು. ಆ ಪಾಂಚಜನ್ಯ ಕೊಡಬೇಕು ಅಂತಂದ್ರೆ ಏನು ಮಾಡಬೇಕು? ಕೃಷ್ಣನೇ ಬರಬೇಕು. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ. ಹಾಲನ್ನ ಒಣ್ಣ ತುನ್ ಪಾಂಚಜನ್ಯವೇ ಓಲ್ವನ ಶಂಗಗಳು. ಆ ರೀತಿಯಾಗಿ ಓದುವಂತ ಇಷ್ಟೊಂದು ಜನ ಇದೀವಲ್ಲ, ಎಲ್ಲರಿಗೂ ಬೇಕು ಆ ರೀತಿಯಾದ ಶಂಖ ಬೇಕು. ಆ ರೀತಿಯಾದ ಶಂಖನಾದ ನಮಗೆ ಕೇಳಬೇಕು. ಅಂದ್ರೆ ಆ ಶಂಖನಾದ ಮಾಡೋನು ಕೃಷ್ಣ. ಪಾಂಚಜನ್ಯನ ಓದೋದು ಶಂಖ ಒಬ್ಬನೇ, ಕೃಷ್ಣ ಒಬ್ಬನೇ. ಹಾಗಾಗಿ ಕೃಷ್ಣ ನೀನೇ ಓದಬೇಕು, ನಿನ್ನದೇ ಪಾಂಚಜನ್ಯ ಆಗಬೇಕು, ನೀನೇ ಬರಬೇಕು, ನಮ್ಮ ವ್ರತಕ್ಕೆ ಮುಂದಾಳತ್ವಕ್ಕೆ ನೀನೇ ಆಗಬೇಕು ಅನ್ನೋದನ್ನ ಅವನೇ ಒಂದು ಸಾರಿ ಸೂಕ್ಷ್ಮವಾಗಿ ಓದಿಲಿ. ಕೃಷ್ಣನನ್ನೇ ಕೇಳ್ತಾ ಇದ್ದಲ್ಲ, ಅವನೇ ಬರಬೇಕು ಕೇಳ್ತಾ ಇದ್ದ. ಜ್ಞಾನಕ್ಕೆ ಎಲ್ಲ ಗಂಗಾವರತ್ವನ ಭಯಂಕರವಾದ ಕಂಪನವನ್ನ ಹುಟ್ಟಿಸುತ್ತೆ ಆ ಶಂಕನಾದ. ಯಾರಿಗೆ? ದುಷ್ಟರಿಗೆ. ಭಗವದ್ಗೀತೆಯಲ್ಲಿ ಹೇಳುತ್ತೆ, ಶಂಖವನ ಕೃಷ್ಣ ಓದಿದ ತಕ್ಷಣ ಕೌರವರ ಹೃದಯದಲ್ಲಿ ಕಂಪನವೇ ಆರಂಭವಾಯಿತು. ಆ ಥರ ಓದಿ ನೀನು ಕೇಳ್ತಾಳೆ. ಏನಕ್ಕೆ ಬೇಕು? ಎರಡು ಥರದಲ್ಲಿ ಇವಳು ಕೇಳ್ತೀವಿ ವ್ರತವನ್ನ ಆರಂಭ ಮಾಡೋಕ್ಕೆ. ಏನಕ್ಕೆ ಅಂತಂದ್ರೆ, ಆ ಶಂಖವನ್ನ ನೀನು ಓದಿದ್ರೆ ಯಾವ ರೀತಿಯ ಶಬ್ದ ಬರುತ್ತೆ, ಅದರಿಂದ ಇಡೀ ಲೋಕಕ್ಕೆ ಗೊತ್ತಾಗುತ್ತೆ ನಾವು ಈ ವ್ರತವನ್ನ ಮಾಡ್ತಾ ಇದ್ದೀವಿ. ಓ ಓದೇ ವ್ರತವನ್ನ ಮಾಡ್ತಾ ಇದ್ದಾಳೆ, ನಾವು ಹೋಗಿ ಆ ವ್ರತಕ್ಕೆ ಸೇರ್ಕೊಳ್ಳೋಣ. ಶಂಕನಾದ ಪ್ರಾರಂಭವಾಯಿತು. ದೇವಸ್ಥಾನದಲ್ಲಿ ಬೆಳಿಗ್ಗೆ ಗಂಟೆ ಆಗತ್ತೆ, ದೇವಸ್ಥಾನ ಪ್ರಾರಂಭವಾಯಿತು, ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಓಡ ಬರ್ತೀವಿ. ಅದೇ ನಮಗೆ ಸೂಚಕ. ಅದೇ ರೀತಿ ಶಂಖವನ್ನ ಊದಿದ ತಕ್ಷಣ ಗೋದೆ ಮತ್ತೆ ಗೋಪಾಲಕರು ಸಿಹಿಯರೆಲ್ಲ ಸೇರಿಕೊಂಡು ವ್ರತವನ್ನ ಮಾಡ್ತಾ ಇದ್ದಾರೆ. ಮುಂಚೆ ಅದನ್ನೇ ಹೇಳಿದ್ರು, ಈ ಪ್ರಪಂಚನೇ ಲೋಕನೇ ಕೊಂಡಾಡುತ್ತೆ. ಇಂತಹ ವ್ರತವನ್ನ ಮಾಡಿ ಗೋಪಿಕಾಸರು ಕೃಷ್ಣನನ್ನೇ ಪಡ್ಕೊಂಡ್ರು, ಗೋದೆ ಜೊತೆ ಇದ್ದವರೆಲ್ಲ ಕೃಷ್ಣನನ್ನ ಪಡ್ಕೊಂಡ್ರು ಅನ್ನುವಂತಹ ಉತ್ತಮವಾದ ಹೆಸರು ನಮಗೆ ಇಡೀ ಲೋಕನೇ ಕೊಡುತ್ತೆ, ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಪಾಠದಲ್ಲಿ ಹೇಳಿದ್ದಾಳೆ ಗೋದೆ. ಈಗ ಶಂಖನಾದ ಪ್ರಾರಂಭ ಆಯ್ತಲ್ವಾ, ಹಾಗೆ ಗೋದೆ ಪ್ರಾರಂಭ ಮಾಡಿದ್ದಾಳೆ ವ್ರತವನ್ನ, ನಾವು ಹೋಗಿ ಸೇರ್ಕೊಳ್ಳೋಣ, ನಾವು ಹಿಂದೆ ಇಟ್ಬಿಟ್ಟಿದ್ದೀವಿ ಅಂತ ಹೇಳಿ ಯಾರ್ಯಾರಿಗೆ ಆಸಕ್ತಿ ಇರುತ್ತೋ ಎಲ್ಲರೂ ಓಡ್ ಬರ್ತಾರೆ. ಆಸಕ್ತಿ ಉಳ್ಳವರಿಗೆ ಶಂಕನಾದ ಕಿವಿ ಇಂಪಾಗಿ ಬರುತ್ತೆ. ಎಲ್ಲಿ ಭಯಕಂಪನವನ್ನು ಹುಟ್ಟಿಸುತ್ತೆ. ಇದು ಗೋದೆ ಪ್ರಾರಂಭ ಮಾಡಿಬಿಟ್ಟಿದ್ದಾಳೆ, ಇನ್ನು ನಮ್ಮನ್ನೆಲ್ಲ ಕೃಷ್ಣ ಬಂದು ನಾಶ ಮಾಡ್ತಾನೆ. ಅವನ ಅವತಾರ ಸ್ಮರಣೆ ಎಲ್ಲ ಕೊಟ್ಟು ಬಂದು ನಮ್ಮನ್ನೆಲ್ಲ ನಾಶ ಮಾಡಿಬಿಡ್ತಾನೆ ಕೃಷ್ಣ ಅಂತ ಹೇಳಿ ರಾಕ್ಷಸರಿಗೆ ಭಯವನ್ನು ಉಂಟು ಮಾಡ, ದುಷ್ಟರಿಗೆ ಭಯವನ್ನು ಉಂಟು ಮಾಡುವಂಥ ಶಬ್ದ ಅದು. ಶಿಷ್ಟರಿಗೆ ಇಂಪಾದ ಧ್ವನಿಯಲ್ಲಿ ಓ ಕೃಷ್ಣನ ಶಂಖ ಧ್ವನಿಪಾಯಿತು ಅಂತ ಕೇಳುವಂತಹ ಶಬ್ದವನ್ನು ಮಾಡುವಂತಹ ನಿನ್ನ ಪಾಂಚಜನ್ಯ ಏನಿದೆ ಅದನ್ನ ನನಗೆ ಕೊಡಬೇಕು. ಕೋಲ್ವನ ಶಂಖಗಳು போய் பாடுடையரவே ಶಾಲಂ பெருಮಗಳಿಗೆ. ಅದು ಎರಡು ಒಂದು ಲೈನ್ ಸಾಲು. போய் பாடுடையರವೆ ಅಂದರೆ ಜೋರಾದ ಶಬ್ದ ಮಾಡುವಂತಹ ಶಾಲ ಪೆರುಂಪರೆಗೆ. ಪರೆಗೆ ಅಂತ ಅವತ್ತಿನಿಂದ ಕೇಳ್ತಾ ಇದ್ದಾರೆ. ನೃತ್ಯವನ್ನ ಮಾಡೋದಕ್ಕೆ ಮಾಡುವಂಥ ಒಂದು ವಾದ್ಯ. ನಮ್ಮಲ್ಲಿ ಹೇಳೋದು ಭೇರಿ ವಾದ್ಯ ಅಂತ ಹೇಳ್ತಾರೆ. ಅದೇ ಎರಡು ಥರ, ಒಂದು ಚರ್ಮದ ವಾದ್ಯ ಒಂದು, ಅದನ್ನ ಕೈಯಲ್ಲಿ ಬಾರಿಸ್ತಾರೆ. ತಿರುಪತಿನಲ್ಲ ಇದೆ ಚರ್ಮದ ವಾದ್ಯ ಅದು. ಈಗಿನ ಥರ ಡ್ರಮ್ ಅಲ್ಲ, ಚರ್ಮದ ವಾದ್ಯ ಅದು. ಅದು ಒಂದು ಸರಿ ಹೊಡೆದ್ರೆ ಢಮ್ಮದ ಶಬ್ದ ಪ್ರಾರಂಭವಾದ ತುಂಬ ಹೊತ್ತಿರು. ಘಂಟಾನಾದ ಹೇಗೆ ಒಂದು ಸರಿ ಹೊಡೆದ್ರೆ ಢಣ್ಣ ತಟ್ಟ ಓಂ ಥರ ಬರುತ್ತೋ ಅದೇ ಥರ ಶಬ್ದ ಅದರಲ್ಲಿ ಬರುತ್ತೆ. ಆ ಥರದ್ದು ದೊಡ್ಡದಾದ ಶಬ್ದವನ್ನು ಮಾಡುವಂಥದ್ದು. ಮದ್ದಳನ್ ಕೊಟ್ಟ ವರಿಶಂಗಂ ಎನ್ನುವುದಾಕ ವರ್ಣಮಾಯಿರವಲ್ಲಿ ಹೇಳ್ತಾರೆ. ಮದ್ದಳೆ ಅದೇ ರೀತಿಯಾದ ಒಂದು ಹೆಂಗೆ ಅವನು ಮೆರವಣಿಗೆಯಲ್ಲಿ ಭಗವಂತ ಬರ್ತಿದ್ದ. ನಾಳೆ ಅದನ್ನ ಹೇಳೋಣ ಅಂತಿದ್ದೀನಿ, ಅದನ್ನ ಹೇಳ್ಬೇಕಾದ್ರೆ ಅದು ಪೂರ್ತಿ ಭಾಷೆಗಳನ್ನು ಹೇಳ್ತೀನಿ. ಅವನು ಬರಬೇಕಾದ್ರೆ ಮದ್ದಳೆಗಳಲ್ಲಿ ಶಬ್ದ ಆಗ್ತಾ ಇತ್ತು. ವರಿಶಂಗಂ ಎನ್ನುವುದ ಇಲ್ಲಿ ಹೇಳಿ ಶಂಗಂಗಳು ಅಂತ ಕೇಳತ್ತೋ ಅದೇ ಎಲ್ಲ ಶಂಖಗಳು ವರಿ ಸಾಲೆ. ಅದು ಒಂದೇ ಒಂದು ಶಂಖ ಊದ್ಬಿಟ್ಟು ನಿಂತಿಲ್ಲ, ವರಿಶಂಗಂ. ಆ ರೀತಿಯಾಗಿ ಇಲ್ಲಿ ಕೇಳ್ತಾ ಇದ್ದಾಳೆ, ನಿನ್ನ ವ್ರತಕ್ಕೆ ನಾನು ಬಂದಿದ್ದೇನೆ, ಆ ರೀತಿಯಾದ ಶಂಖ ಬೇಕು. ನಂತರ ಭಾರಿ ಶಬ್ದ ಮಾಡುವಂತಹ ಪರೆ ಎನ್ನುವ ದೊಡ್ಡದಾದ
ಭೇರಿ ವಾದ್ಯವನ್ನು ನೀವು ನನಗೆ ಕೊಡಬೇಕು. ಆಯಿತು, ಸರಿ, ಅದನ್ನೇ ಕೊಡ್ತೀನಿ. ಶಂಕ ಕೊಡಬೇಕು ಅಂದರೆ ನಾನೇ ಬರಬೇಕು, ಆಯಿತು ಅಂತ ಕೃಷ್ಣ ಒಪ್ಕೊಂಡು. ಇಷ್ಟೆಲ್ಲ ಇನ್ನೇನು ಹೇಳಬೇಕಾ? ಅವನು ಬಂದ ಮೇಲೆ ಅವನಿಗೆ ಮರ್ಯಾದೆ ಕೊಡೋರು ಬೇಕೇ ಬೇಕಲ್ವಾ? ಈಗ ಭಗವಂತ ನಿಂತಿದ್ದಾನೆ ಅಂದರೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಹಾಡು ಹೇಳೋರು, ಇಲ್ಲಾಂದರೆ ನೆನ್ನೆ ಶ್ಲೋಕಗಳೆಲ್ಲ ಹೇಳುತ್ತೆ, ಆ ಥರ ಶ್ಲೋಕ ಹೇಳೋರು ಎಲ್ಲರೂ ಬೇಕು. ಪಲ್ಲಾಂಡಿ ಶೈಪಾರೆ ಆ ಜನಗಳು ಕಳಿಸ್ಕೊಡು. ಯಾರು ಅವನಿಗೆ ಪಲ್ಲಾಂಡ್ ಆಡಿದಂತಹ ಕರಿಯಾಳ್ವಾರಗಳು, ಅವನಿಗೆ ಶ್ರೀಸೂಕ್ತಿಗಳನ್ನು ಆಡಿದಂತಹ ಎಲ್ಲ ಆಳ್ವಾರಗಳು 12 ಜನನು ಇಲ್ಲಿ ಬರಬೇಕು ನನಗೆ. ಯಾಕೆ ಅಂದರೆ ನಾವು ಇನ್ನು ಚಿಕ್ಕವರು, ನಿನ್ನನ್ನು ಹೇಗೆ ಸ್ಮರಣೆ ಮಾಡಬೇಕು, ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಹೇಳ್ತಾರೆ ದೊಡ್ಡವರು ಆಚಾರ್ಯರು ಅಂತ. ನಾವು ಆಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅವ್ರು ಎಲ್ಲವನ್ನೂ ಹೇಳ್ತಾರೆ. ಗುರುಗಳಾಗಿರೋರು ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾರೆ, ನಿನ್ನನ್ನು ಹಾಡಿ ಹೊಗಳಿದ್ದಾರೆ. 4000 ಪಾಶುರಗಳಲ್ಲೂ ನಿನ್ನನ್ನೇ ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಅವರು ಬಂದರೆ ನಮಗೆ ಅನುಕೂಲ. ಅವರನ್ನೇಕೆ ಕೃಷ್ಣನ್ ಕೇಳ್ತಿದ್ರು ಅಂತಂದರೆ ಅವನಿಗೆ ಅಲ್ಲಿಲ್ಲ. ಹಾಗಾಗಿ ನೀನು ಅವರನ್ನು ನನಗೆ ಕಳಿಸ್ಕೊಡ್ಬೇಕು. ಪಲ್ಲಾಂಡ್ ಶೈಪಾರೆ, ವೇದ ಪಾರಾಯಣ ಮಾಡೋದಕ್ಕೆ, ದಿವ್ಯ ಪ್ರಬಂಧಗಳನ್ನು ಮಾಡೋದು, ಅವನ ಹಾಡುಗಳನ್ನು ಹೇಳೋದು, ಅವನ ನಾಮಸ್ಮರಣೆ ಮಾಡೋದು, ಎಲ್ಲರನ್ನು ಭಾಗವತೋತ್ತಮರನ್ನು ಆಳ್ವಾರನ್ನ ನೀನು ಕೊಡಬೇಕು ಅಂತ ಹೇಳಿದ. ಕೇಳ್ಕೊಂಡು ಹೋದೆ. ಸರಿ, ನಂತರ ಏನು ಬೇಕು? ಕೋಲ ವಿಳಂಬೆ, ಈ ರೀತಿಯಾದ ಒಂದು ಕಂಬ, ದೀಪದ ಕಂಬ ಬೇಕು. ನಾವು ವ್ರತವನ್ನು ಮಾಡ್ತೀವಿ, ನಿನ್ನನ್ನೇ ಕರೆದಿದ್ದೀವಿ, ನೀನು ಬರ್ತೀಯ, ದೀಪವನ್ನು ಹಚ್ಚಬೇಕು. ಯಾವ ರೀತಿಯಾದ ದೀಪ ಬೇಕು? ಭಗವಂತನಿಗೆ ಹಚ್ಚಕ್ಕೆ ಯಾವ ರೀತಿಯಾದ ದೀಪ ಬೇಕು? ಅವನೇ ಪ್ರಕಾಶ ಉಳ್ಳವನು, ತೇಜೋ ಮಹಿಮಾ. ಅವನಿಗೆ ಯಾವ ರೀತಿ ದೀಪ ಹಚ್ಚಬೇಕು? ನಮ್ಮ ಜ್ಞಾನ ಚುಡರು ಬೆಳಕೆತ್ತೀನಿ ಅಂತ ಹೇಳಿ ಅಳವ. ಅವನಿಗೆ ನಮ್ಮ ಜ್ಞಾನ ಎನ್ನುವಂತಹ ದೀಪವನ್ನು ನಾವು ಅವನಿಗೆ ಹಚ್ಚಬೇಕು. ಆ ಪ್ರಕಾಶಕ್ಕೆ ಸರಿಯಾದಂತಹ ದೀಪವನ್ನು, ಜ್ಯೋತಿಯನ್ನು ನಾವು ಹಚ್ಚಬೇಕು ಅಂದರೆ ಅವನ ನಾಮಸ್ಮರಣೆಯನ್ನು ಪಡೆಯುವಂತಹ ಜ್ಞಾನ ಎನ್ನುವ ದೀಪವನ್ನು ನಮಗೆ ಹಚ್ಕೊಳ್ಬೇಕು. ಆ ಜ್ಞಾನ ಕೊಡೋನು ಯಾರು? ಭಗವಂತನೇ ಕೊಡಬೇಕು. ಹಾಗಾಗಿ ದೀಪವನ್ನು ಕೂಡ ಅವನ್ನೇ ಕೇಳ್ತಾ ಇದ್ದಾರೆ. ಗೋಧೆ ಕೋಲ ಬೆಳಗ್ಗೆ ಅದನ್ನು ಕೊಡಬೇಕು. ನಂತರ ಏನು ಬೇಕು? ಕೊಡಿಯೇ ಧ್ವಜವನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಉತ್ಸವ ಆಗಬೇಕಾದ್ರೂ ಆ ತೇರಿನ ಮೇಲೆ ಧ್ವಜ ಇರುತ್ತೆ. ದೇವಸ್ಥಾನಗಳಲ್ಲಿ ಧ್ವಜಸ್ತಂಭ ಇರುತ್ತೆ. ಏನಕ್ಕೆ ಇಲ್ಲಿ ಧ್ವಜ ಕೇಳ್ತಾ ಇದ್ದಾರೆ ಅಂತಂದರೆ, ಧ್ವಜ ಇದೆ ಅಂದರೆ ಭಗವಂತ ಇದ್ದಾನೇನೋ ಅಂತ. ಸಾಮಾನ್ಯವಾಗಿ ಅದು ಭಜನೆನೋ ಏನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರಾದ್ರೂ ಧ್ವಜಗಳೆಲ್ಲ ಕೇಳಬೇಕು. ಭಗವಂತನ ಉತ್ಸವ ನಡೀತಾ ಇದೆ ಅಂತ ಅಂದರೆ ಧ್ವಜ ಇರುತ್ತೆ. ಅಂದರೆ ಧ್ವಜ ಇದೆ, ಗರುಡ ಧ್ವಜ ಇದೆ ಅಂದರೆ ಭಗವಂತ ಇದ್ದಾನೆ ಅಂತ ಅರ್ಥ. ನಿನ್ನ ಧ್ವಜ ನನಗೆ ಬೇಕು, ನಿನ್ನ ಗರುಡ ಧ್ವಜವನ್ನು ಕೊಡುಗೆ ಕೇಳ್ತಾ ಇದ್ದಾರೆ. ಗರುಡ ಧ್ವಜ ಯಾವಾಗ ಬರೋದು? ಭಗವಂತ ಇದ್ರೇನೆ ಗರುಡ ಧ್ವಜ ಬರೋದು. ಪ್ರತಿಯೊಂದು ಚಾನಲು ನೀನು ಇರಲೇಬೇಕು ನಮ್ಮ ವ್ರತಕ್ಕೆ ಎತ್ತಿಗೆ ಕೇಳಿ ಕೇಳ್ತಾ ಇದ್ದಾರೆ. ಎಲ್ಲ ಅವನ ಚಿಹ್ನೆಗಳನ್ನೇ ಕೇಳ್ತಾ ಇದ್ದಾರೆ. ಕೋಲ ಬೆಳಕ್ಕೆ ಕೊಡಿಗೆ ನಂತರದ್ದು ವಿಧಾನವೇ. ವಿಧಾನವೇ ಅಂದರೆ ಉಚ್ಚಪ್ಪರ. ಸಾಮಾನ್ಯವಾಗಿ ಉತ್ಸವಗಳೆಲ್ಲ ಹೋಗಬೇಕಾದ್ರೆ ಮೇಲ್ಕೋಟೆಯಲ್ಲಿ ತಿರುಪಿನೆಲ್ಲ ನಾವು ನೋಡ್ತೀವಿ. ಒಂದು ಚಪ್ಪರ ಥರ ಇರ್ತದೆ, ದೇವರಿಗೆ ಒಂದು ಮರೆಯಾಗಿ. ದೇವರ ಮೇಲೆ ಏನು ಬೀಳಬಾರದು, ಅವನಿಗೊಂದು ರಕ್ಷಣೆ ಇರಬೇಕು ಅಂತ ಬರ್ತದೆ. ಇಲ್ಲಿ ಯಾಕೆ ಅದನ್ನು ಹೇಳ್ತಾ ಇದ್ದಾರೆ? ಅವಳು ಏನಕ್ಕೆ ಅದಕ್ಕೆ ಚಕ್ರವನ್ನು ಕೇಳ್ತಾ ಇದ್ದಾರೆ ಅಂತ ಅಂದರೆ, ನಮಗೆ ಜ್ಞಾನ ಉಂಟಾಗಿದೆ, ಯಾವುದೇ ರೀತಿಯ ಅಜ್ಞಾನಗಳು ನಮ್ಮ ಮೇಲೆ ಸುರಿಬಾರದು, ಅದಕ್ಕೆ ಒಂದು ಅಡೆತಡೆ ಇರಬೇಕು. ಅದನ್ನು ನೀ ಕೊಡುವಂಥ ಭಗವಂತನನ್ನು ಕೇಳ್ತಾರೆ. ಬೇಕಾದಷ್ಟಿದೆ, ಕಾಮ ಕ್ರೋಧಾದಿಗಳೆಲ್ಲ ಇದೆ, ಸ್ವಾರ್ಥ ಇದೆ. ಬುಕ್ ಹಿಡ್ಕೊಂಡು ಏನೋ ಹೇಳ್ಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಏನೋ ನೋಡಿದ್ರೆ ಅಧ್ಯಾಪಕ ಹೋಗ್ತಾ ಇದೆ, ಇದೇನು ಇದೇ ಎಲ್ಲರೂ ಹೋಗುತ್ತೆ. ಈ ಲೌಕಿಕವಾದ ನಮ್ಮ ಈ ಶರೀರಕ್ಕೆ ಎಲ್ಲೆಲ್ಲೆಲ್ಲೋ ಹೋಗುವಂಥದ್ದು ವಿಷಯಾಸಕ್ತಿಗಳು ಜಾಸ್ತಿ. ಅದಗಳಿಗೆಲ್ಲ ಒಂದು ತಡೆ ಹಿಡಿಯೋ ರೀತಿ, ಈ ಜ್ಞಾನಕ್ಕೆ ತೊಂದರೆ ಉಂಟಾಗದೆ ಇರೋ ರೀತಿ ಚಪ್ಪರವನ್ನು ನೀನೇ ಕೊಡಬೇಕು ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ. ಇವೆಲ್ಲ ನಮ್ಮ ಮಾರ್ಗಳಿ ವ್ರತಕ್ಕೋಸ್ಕರ. ಮಾರ್ಗಳಿ ವ್ರತ ಅಂತಂದರೆ ಇದನ್ನು ಮೊದಲೇ ಹೇಳಿದ್ವಿ, ಬರೀ 30 ದಿನದ ವ್ರತ ಅಲ್ಲ, ನಾವು ಜೀವಮಾನ ಪೂರ್ತಿ ಮಾಡುವಂತಹ ವ್ರತ ಇದು. ನಮಗೆ ಅವನ ನಾಮಸ್ಮರಣೆಯನ್ನು ಮಾಡಬೇಕು, ಕೆಟ್ಟದ್ದನ್ನು ಹೇಳಬಾರ್ದು, ಒಳ್ಳೆಯದನ್ನೇ ಯೋಚಿಸಬೇಕು. ಇದೆಲ್ಲ ಜೀವಮಾನ ಪೂರ್ತಿ ಬೇಕಾಗಿರುತ್ತೆ. ಇದು ಬರೀ 30 ದಿನಕ್ಕೆ ಮಾತ್ರ ಅಲ್ಲ. ಆದರೆ ಈ 30 ದಿನದಲ್ಲಿ ವಿಶೇಷವಾದ ಆಚರಣೆ. ಇವತ್ತಿನ ದಿನ ನಾವು ವಿಶೇಷವಾದ ಆಚರಣೆಯನ್ನು ಮಾಡಿದರೆ ನಮ್ಮ ಜೀವನ ಪೂರ್ತಿ ಆಚರಣೆ ಇದ್ದೇವೆ. ಯಾಕಂದರೆ ಮಾರ್ಗಳಿ ಮಾಸದ ವಿಶೇಷತೆಯೇ ಅದು. ಈಗ ಭಗವಂತ ಭಕ್ತರಿಗೋಸ್ಕರ ಕಾಯುವಂತಹ ದಿನ. ನಮಗೆ ಜ್ಞಾನ ಹೇಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡೋ ಜ್ಞಾನಗಳು ನಮಗೆ ಸುಲಭವಾಗಿ ಸಿಗುತ್ತೋ, ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಬಂದು ಈ ಮಾರ್ಗಶಿರ ಮಾಸ. ಇನ್ನೊಂದರಲ್ಲಿ ಯಾವುದೋ ವ್ಯಾಖ್ಯಾನದಲ್ಲಿ ಕೇಳ್ತಾ ಇದ್ದೆ, ಸಾಮಾನ್ಯವಾಗಿ ದೇವತೆಗಳಿಗೆ ಭಗವಂತ ಒಳ್ಳೇದು ಮಾಡ್ತಾ ಇದ್ದಾರೆ,
ಬರುತ್ತೆ. ಹೇಗೆ ಬ್ರಹ್ಮಂಗೂ ಇಂದ್ರಿಗೂ ಎಲ್ಲರೂ ಬಂತು, ಆ ರೀತಿಯಲ್ಲಿ ದೇವತೆಗಳೇ ಭಗವಂತನನ್ನ ನೋಡಲಿಕ್ಕೆ ಪ್ರಶ್ನೆ ಮಾಡೋದಕ್ಕೆ ಬರ್ತಾರೆ, ಅಡೆತಡೆಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ನಾವುಗಳಾಗಿ ಎದ್ದಾಗ ಅವಾಗ ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಕಷ್ಟ. ಬಟ್ ಆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೆ ಒಂದು 2 ಗಂಟೆ ಕಾಲ ಮುಂಚಿಂದ ಆರಂಭವಾಗುತ್ತೆ. ಅದು ಅಲ್ಲಿಂದ ಸೂರ್ಯೋದಯದವರೆಗೂ ಆ ಮುಹೂರ್ತದಲ್ಲಿ ನಾವು ಎದ್ದರೆ ನಮ್ಮಲ್ಲಿ ಚಿತ್ತ ತುಂಬ ಸಮಾಧಾನವಾಗಿರುತ್ತಂತೆ. ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರೋದೇ ಇರುವಂತೆ. ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ವಿಶೇಷವಾದ ಶಕ್ತಿ ಇದೆ. ನಮ್ಮ ಮನಸ್ಸನ್ನು ಬ್ರಾಹ್ಮಿ ಮುಹೂರ್ತ ಅಷ್ಟು ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಅದಕ್ಕೆ ಸಾಮಾನ್ಯ ಧ್ಯಾನವನ್ನ ಮಾಡೋರು ಅದೇ ಮುಹೂರ್ತದಲ್ಲಿ ಮಾಡ್ತಾರೆ. ಧ್ಯಾನಗಳೆಲ್ಲ ಬೇಗ ಹೋಗುತ್ತೆ. ಇರೋದು ಅದಕ್ಕೆ ಬೇಗ ಎದ್ದು ಭಗವಂತನ ಪೂಜೆ ಮಾಡಬೇಕು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವಂಥದ್ದು ಬೇರೆ ಟೈಮ್ಗಳಲ್ಲಿ ಮಾಡೋದಕ್ಕೆ 100ರಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ನಮಗೆ ಕೊಡುತ್ತೆ ಅಂದಮೇಲೆ ಇದು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತದ ಕಾಲ ಮಾರ್ಗಶಿರ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಬಾರಿ ಅದನ್ನು ಹೇಳ್ಬಿಡ್ತೀನಿ. 2 ರೀತಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಪುಣ್ಯಕಾಲ ಅಂತ 2 ಇದೆ. ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವುದು ಇವಾಗ ನಾಡಿದ್ರಿಂದ ಸಂಕ್ರಾಂತಿ ಹಬ್ಬದಿಂದ ಆರಂಭವಾಗುತ್ತೆ. ಏನಕ್ಕೆ ಅದು ಉತ್ತರಾಯಣ ಪುಣ್ಯಕಾಲ ಅಂದರೆ ಅದು ಒಂದು ಸೂರ್ಯನ ಗತಿ ಬದಲಾಗುತ್ತೆ. ಸೊ ಮಕರ ರಾಶಿಯಿಂದ ಒಂದು ಪ್ರಯಾಣವನ್ನು ಆರಂಭ ಮಾಡ್ತಾನೆ. ಅದು ಬಂದು ದೇವತೆಗಳಿಗೆ ಬೆಳಗಿನ ಕಾಲ. ನಮಗೆ 24 ಗಂಟೆಗಳು ಹೇಗೆ ಒಂದು ದಿನವೋ ದೇವತೆಗಳಿಗೆ 1 ವರ್ಷ 1 ದಿನ. ಹಾಗಿದ್ರಿಂದ ಉತ್ತರಾಯಣ ಅವರಿಗೆ ಬೆಳಿಗ್ಗೆ ಪ್ರಾರಂಭವಾಗುತ್ತೆ. ಬೆಳಿಗ್ಗೆ ಇರುತ್ತೆ. ದಕ್ಷಿಣಾಯನ ನಮಗೆ ಬರೋದು ಯಾವಾಗ? ಜುಲೈಯಿಂದ ಬರುತ್ತೆ. ಅಲ್ಲಿವರೆಗೂ ಸಾಯಂಕಾಲ ಆಗಿ ದಕ್ಷಿಣಾಯನ ಸಾಯಂಕಾಲ ರಾತ್ರಿ ಆಗುತ್ತೆ. ರಾತ್ರಿ ಮತ್ತೆ ಆವರ್ತಿನಲ್ಲಿ ಬರುತ್ತೆ. ಈ ಧನುರ್ಮಾಸ ಅನ್ನೋದು ಏನು ಅಂದರೆ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಗೋ ಕಾಲ. ಅಂದರೆ ನಮ್ಮ ದಿನನಿತ್ಯದಲ್ಲಿ ರಾತ್ರಿ ಮುಗಿದು ಬೆಳಿಗ್ಗೆ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಮುಗಿದು ದಕ್ಷಿಣ ಹೇಗೆ ಬೆಳಿಗ್ಗೆ ಮುಗಿದು ಈಗ ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಅದು ಉತ್ತರಾಯಣ. ಬೆಳಿಗ್ಗೆಯಿಂದ ಸೂರ್ಯೋದಯ ಆಯಿತು, ಇಲ್ಲಿಯವರೆಗೂ ಉತ್ತರಾಯಣ. ನಂತರ ಕತ್ತಲೆ ಆಗುತ್ತೆ. ಕತ್ತಲೆ ಆಗಿ ಸೂರ್ಯ ಅಸ್ತಮಾನ ಆಗಿ ಚಂದ್ರೋದಯ ಆಗಿ ಮತ್ತೆ ಬರುತ್ತೆ. ಸೂರ್ಯ ಅಸ್ತಮಾನ ನಂತರ ಬರೋದು ಹೇಗೆ ಅವರಿಗೆ ದಕ್ಷಿಣಾಯನ, ನಮಗೆ ರಾತ್ರಿ. ಹಗಲು ರಾತ್ರಿ ನಮಗೆ 24 ಗಂಟೆಗಳು. ದೇವತೆಗಳಿಗೆ 1 ವರ್ಷ, ನಮ್ಮ 1 ವರ್ಷ ಅವರಿಗೆ 1 ದಿನ. ಪಿತೃಗಳಿಗೂ ಹಾಗೇನೆ. ಅದಕ್ಕೆ ವರ್ಷಕ್ಕೊಂದ್ಸರಿ ನಾವು ಶ್ರಾದ್ದಾದಿಗಳೆಲ್ಲ ಮಾಡೋದು. ದೇವತೆಗಳಿಗೆ ಪಿತ್ರಾದಿಗಳಿಗೆ ಹಾಗೇನೆ. ನಮ್ಮ ಪ್ರಕಾರದಲ್ಲಿ ಅವ್ರಿಗೆ ವರ್ಷಕ್ಕೊಂದ್ಸರಿ ಹಾಕ್ತೀವಿ. ಅಲ್ಲಿಯವರು ದಿನಾ ಊಟ ಮಾಡ್ಕೊಂಡು ಹೋಗ್ತಾರೆ ಅವರ ಕಾಲಕ್ಕೆ. ಆ ಥರ ಒಂದು ಕಥೆ ಅನ್ನೋದು ಹೇಳ್ತಾರೆ. ಒಂದು ಸರಿ ಬ್ರಹ್ಮನನ್ನ ಕುರಿತು ಒಬ್ಬ ತಪಸ್ ಮಾಡುತ್ತೆ. ಭಗವಂತನ ತಪಸ್ ಮಾಡಿದಂತೆ. ಅವನೇನೋ ತುಂಬ ಬುದ್ಧಿವಂತ. ಏನೋ ಒಂಚೂರು ಕೇಳ್ಬಿಟ್ರೆ ದೇವರು ಜಾಸ್ತಿ ಕೊಟ್ಬಿಡ್ತಾನೆ. ಅವನ ತರ್ಕದಲ್ಲೇ ಕೇಳೋಣ ಅಂತ ಹೇಳ್ಬಿಟ್ಟು, ಭಗವಂತ ನೀನು ಹೇಳ್ತೀಯಂತೆ ನಮ್ಗೆ ಸ್ವಲ್ಪ ಅಂದರೆ ನಿನಗದು ಜಾಸ್ತಿ ಅಂತ ಹೇಳ್ತಾರೆ. ನನಗೆ 1 ರೂಪಾಯಿ ಅಂತ ಅಂದರೆ ನಿನಗೆ ಕೋಟಿ ಮಿಲಿಯನ್ ಅಷ್ಟೊಂದು ಆಗುತ್ತಂತೆ. ಹಾಗಾಗಿ ದಯವಿಟ್ಟು ನನಗೆ 1 ರೂಪಾಯಿ ಕೊಡಪ್ಪ ಅಂತ ಹೇಳ್ಬೋದಂತೆ. ಈಗ ಭಗವಂತ ಹೇಳಿದಂತೆ ಆಯ್ತಪ್ಪ ಕೊಡ್ತೀನಿ ನಿನಗೆ, ಒಂದೇ ಒಂದು ಕ್ಷಣ ಕಾಯಿ ಇಟ್ಬೋದಂತೆ ಬಗೆಯಿತು. ಇವನಿಗದು ಕ್ಷಣ, ಭಗವಂತನಿಗೆ ಏನಾಗುತ್ತೆ? ಅವನಿಗೆ 1000 ವರ್ಷಗಳು ಒಂದು ದಿನ ಬರುತ್ತೆ. ಅಂದರೆ ಒಂದೊಂದೊಂದೊಂದು ಲೆಕ್ಕದಲ್ಲಿ ಹೋಗುತ್ತೆ. ಮನುಷ್ಯರಿಗೆ 24 ಗಂಟೆ, ದೇವತೆಗಳಿಗೆ ನಮ್ಮ 1 ವರ್ಷ, ಅವರಿಗೆ 1 ದಿನ, ಆ ಥರಗಳೆಲ್ಲ ಹೋಗುತ್ತೆ. ಹಂಗೆ ಹೇಳ್ಬಿಟ್ಟು ಹೋದಂತೆ ಆಮೇಲೆ ಬರಲೇ ಇರುತ್ತೆ. ಇವ್ನು ಕಾಯ್ತಾನೆ ಇದ್ದಂತೆ. ಅಂದರೆ ಅವನ ಕಾಲಾನುಗತಿಗಳಿಗೆ ಹೇಗೆ ಕಾಲಕ್ಕೆ ಅನುಗುಣಗಳು ಸಮಯಗಳು ಹೇಗೆ ಅನ್ನೋದನ್ನ ಹೇಳೋದಕ್ಕೆ ಒಂದು ತಮಾಷೆಗಾಗಿ ಹೇಳೋದ್ರ ಒಂದು. ಆ ರೀತಿಯಾಗಿ ದೇವತೆಗಳಿಗೇನೆ ಇದು ಒಂದು ಬ್ರಾಹ್ಮಿ ಮುಹೂರ್ತ. ಇದು ಅಂದರೆ ರಾತ್ರಿ ಮುಗಿದು ಬೆಳಗ್ಗೆ ಆಗೋ ಸಮಯ ಬ್ರಾಹ್ಮಿ ಮುಹೂರ್ತ. ಬೆಳಗ್ಗೆ ಆಗೋದು ಯಾವಾಗ? ಉತ್ತರಾಯಣ ಜನವರಿ 15. ಸೊ ಇದು 1 ತಿಂಗಳು ಪೂರ್ತಿ ಮಾರ್ಗಶಿರ ಮಾಸ 15ನೇ ತಾರೀಕಿಂದ ಹಿಡಿದು ಉತ್ತರಾಯಣ ಪ್ರಾರಂಭ ಪೂರ್ತಿ ಬೆಳಕಾಗಿ ಸೂರ್ಯೋದಯ ಆಯಿತು ಅಂತೀವಲ್ಲ, ಆ ಥರ ಬಂದು ನಮಗೆ ಜನವರಿ 15 ಮಕರ ಸಂಕ್ರಾಂತಿ ಪ್ರಾರಂಭವಾಗೋ ದಿನ. ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ನಮಗೆ ಸಾಧಾರಣ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಪ್ರಜ್ಞೆ ಇರುತ್ತೆ, ಒಳ್ಳೆಯ ದಿನ ಬುದ್ಧಿಗಳಿರುತ್ತೆ ಅಂತಂದಮೇಲೆ ದೇವತೆಗಳಿಗೂ ಒಳ್ಳೆಯ ಬುದ್ಧಿ ಇರುತ್ತೆ. ಅವರು ಯಾರನ್ನು ತೊಂದರೆ ಮಾಡಲ್ಲ ಆ ಕಾಲದಲ್ಲಿ. ಹಾಗಾಗಿ ಮಾರ್ಗಳಿ ಮಾಸದಲ್ಲಿ ಅವರು ಧ್ಯಾನವನ್ನು ಜಾಸ್ತಿ ಮಾಡಬೇಕು. ದೇವತೆಗಳಿಗೂ ಉತ್ತಮವಾದ ಕಾಲ ಆಗಿದ್ದರೆ ನಮಗೂ ಉತ್ತಮವಾದ ಕಾಲ. ಆ ರೀತಿಯಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅವನ ಸೇವೆಯನ್ನು, ಅವನ ಕೈಂಕರ್ಯವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ನಮಗೆ ಅಜ್ಞಾನದ ಯಾವುದೇ ದೋಷಗಳು, ಸ್ವಾರ್ಥದ ಯಾವುದೇ ದೋಷಗಳು ಯಾವುದೂ ನಮಗೆ ತಟ್ಟದೇ ಇರೋ ಹಾಗೆ ನೀನೇ ನಮಗೆ ಒಂದು ಚಪ್ಪರವಾಗಬೇಕು.
ಆ ರೀತಿಯಾದ ವಿಧಾನವೇ ಚಪ್ಪರವನ್ನು ನೀನು ನನಗೆ ಕೊಡಬೇಕು, ಇದನ್ನೆಲ್ಲ ನೀನೇ ಕೊಡಬೇಕು. ಯಾಕೆಂದ್ರೆ ನೀನೇ ಉಪಾಯ, ನೀನೇ ಉಪೇಯ, ನಿನ್ನಿಂದ ಪಡೆಯೋದಕ್ಕೆ ನೀನೇ ನಮಗೆ ರಕ್ಷಕನಾಗಿ ಬರಬೇಕು ಅಂತ ಗೋದೇವಿ ಕೃಷ್ಣನನ್ನು ಕೇಳ್ಕೊಳ್ತಾ ಇದ್ದಾರೆ. ಇದು ಯಾವ ರೀತಿಯ ಒಂದು ದ್ಯೋತವನ್ನು ತೋರಿಸಿದ್ರೆ ಇವತ್ತಿಗೂ ಉತ್ಸವಾದಿ ಕಾಲದಲ್ಲಿ ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನದಲ್ಲಿ ಇದೇ ರೀತಿಯಾದ ಅನುಷ್ಠಾನ ಇರುತ್ತೆ. ಉತ್ಸವದಲ್ಲಿ ಭಗವಂತ ಇರ್ತಾನೆ, ಅವನಿಗೆ ಛತ್ರ ಚಾಮರಾಜನೆಲ್ಲರೂ ಇಟ್ಕೊಂಡಿರ್ತಾರೆ. ಮುಂದೆ ಈಗ ನಾವು ಇಷ್ಟು ದಿನ 4,000 ಅಸುರಗಳು ಏನಿದೆ ಅಂತ ಹೇಳಿದ್ದೀವಲ್ಲ, ಆ ಆಳ್ವಾರ ಅಸುರಗಳನ್ನೆಲ್ಲ ಹೇಳ್ತಾ ಮುಂದೆ ಇರ್ತಾರೆ. ವೇದಗಳಿದೆ, ವೇದೋತ್ತಮನು ಹಿಂದೆ ಇರುತ್ತೆ, ಹಿಂದೆ ವೇದ ಹೇಳ್ತಾ ಇರ್ತಾರೆ. ತಿರುಪತಿನಲ್ಲಿ ಇವತ್ತಿಗೂ ಹೀಗೆ ನಡೆಯುವುದು. ಭಗವಂತನೇ ಹೇಳಿದ್ದ, ನಾನೇ ಅವತಾರವಾಗಿ ನಮ್ಮಾಳ್ವರಾಗಿ ಬಂದು ಎಲ್ಲ ದಿವ್ಯ ಭಾಷೆಗಳನ್ನು ಕೇಳನ್ನು ನಾನು ಆನಂದಿಸ್ತೀನಿ ಅಂತ. ಹಾಗಾಗಿ ಅಗಸ್ತ್ಯರಿಗೆ ಕೊಟ್ಟಂತಹ ಮಾತಿದು, ನನಗೆ ಶಾಪ ಬಂದಾಗ ಶಾಪ ವಿಮೋಚನೆಯಲ್ಲಿ ನೀನು ಯಾವ ರೀತಿ ನಿನ್ನ ಭಾಷೆಯಲ್ಲೇ ಈ 4,000 ದಿವ್ಯ ಪ್ರಜೆಗಳು ಮತ್ತು ನನ್ನ ಅವಯವಗಳೇ ಬಂದು ಆಚಾರ್ಯರ ಹುಟ್ಟಿ ನಾನು ಉದ್ಧಾರವನ್ನು ಮಾಡ್ತೀನಿ ಅಂತ ಹೇಳಿದ್ದ. ಇವತ್ತಿಗೂ ಹಾಗೇ ನಡೆಯುತ್ತೆ. ಮುಂದೆ ಸ್ವಾಮಿಗಳೆಲ್ಲನೂ ಇರ್ತಾರೆ. ನೀವು TTD ಚಾನಲನ್ನು ಹಾಕ್ತಾ ಗೊತ್ತಾಗುತ್ತೆ, ಉತ್ಸವ ಆಗ್ತಾ ಇರಬೇಕಾದ್ರೆ ಮುಂದೆ ಸ್ವಾಮಿಗಳೆಲ್ಲ ಇರ್ತಾರೆ. ಅವರು ಈ 4,000 ಪಾಶುರಗಳನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ಭಗವಂತ ಬರ್ತಾನೆ, ಅವನು ಮುಂದೆ ವಾದ್ಯಗಳೆಲ್ಲ ಇರುತ್ತೆ. ಇವಳು ಕೇಳಿದೆಲ್ಲ ಶಂಖ ವಾದ್ಯಗಳು ಬೇರಿಗಳೆಲ್ಲನೂ ಬೇಕು, ವಾದ್ಯಗಳೆಲ್ಲನೂ ಇರುತ್ತೆ, ದೀಪ ಇರುತ್ತೆ. ನಂತರ ಭಗವಂತ ಬಂದರೆ ಹಿಂದೆ ವೇದಗೋಷ್ಠಿ ಇರುತ್ತೆ. ಇದೇ ಉತ್ಸವದ ಹಾದಿಯನ್ನು ಅದೇ ರೀತಿ ನನಗೆ ಬೇಕು ಅಂತ ಗೋದೆ ಭಗವಂತ ನನಗೆ ಕೇಳ್ತಾ ಇದ್ದಾರೆ. ಅವನ ಉತ್ಸವ ಸಂಭ್ರಮ ಹೇಗಿರುತ್ತೆ ಅಂತ ಈ ಆಶ್ರಮದಲ್ಲಿ ಗೋದೆ ನಾವು ಕೇಳಿದ್ದಾಳೆ. ஆனந்தமுன்னதன் பாஞ்சசன்யமே போல்வன செங்கங்கள் போய் பாடுடையரனே சாலப்பெரும்பரையை பல்லாண்டு செய்வாரை போல விளக்கே கொடியே ವಿಧಾನವೇ ಇದೆಲ್ಲವನ್ನು ಆಲಿನಿಲೆಯಾಯಿ ಎನ್ನುವ ಇಲ್ಲಿ ಸ್ವಸ್ಥಳನಾದ ಶ್ರೀವಿಲ್ಲಿಪುತ್ತೂರಿನ ವಟಪತ್ರಶಾಹಿ ಭಗವಂತನಾದ ವಟಪತ್ರಶಾಹಿ ಸ್ಮರಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಗೋದೆ. ಆಲಿನಿಲೆಯಾಯಿ, ಆಲಿನಿಲೆಯಾಯಿ ಅಂದ್ರೇನು? ಆಲದೆಲೆಯ ಮೇಲೆ ಮಲಗಿರುವಂತಹ ಕೃಷ್ಣ. ಅದನ್ನು ಯಾಕೆ ಹೇಳ್ತಾ ಇದ್ದಾರೆ? ಇಷ್ಟು ದಿನ ಅವನ ವೈಭವದ ಇದಗಳನ್ನೆಲ್ಲ ಅವತಾರಗಳನ್ನೆಲ್ಲ ಹೇಳ್ತಾ ಇದ್ರು. ಆಲಿನಿಲೆಯ ಯಾಕೆ ಹೇಳಿದ್ರು ಅಂತಂದ್ರೆ ಅದೊಂದು ಅದ್ಭುತವಾದ ಅಘಟಿತ ಘಟನ ಅವತಾರ. ಅಘಟಿತ ಘಟನ ಅಂದ್ರೆ ಏನು? ನಡೆಯಕ್ಕಾಗದೇ ಇರೋದನ್ನ ನಡೆಸುವಂಥದ್ದನ್ನ ಅದನ್ನ ಹೇಳ್ತಾರೆ ಅಘಟಿತ. ನಡೆಯಕ್ಕಾಗದೇ ಇಲ್ಲ ಅದನ್ನ ನಡೆಸುವಂಥದ್ದು ಘಟನಾ ಸಾಮರ್ಥ್ಯ ಉಳ್ಳವನು ಭಗವಂತ. ಏನಕ್ಕೆ ಅದನ್ನ ಹೇಳೋದು ಅಂದ್ರೆ ಆರಂಭಕ್ಕೂ ನಮ್ಮದಲ್ಲಿದೆ ಕರಾರವಿಂದೇನ ಆಧಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಕುಟೇಶಯಾನಂ ಬಾಲಮುಕುಂದ ಮನಸಾಸ್ತ್ರ. ಈ ಬಾಲಮುಕುಂದ ಮಗು ದೊಡ್ಡ ಕೃಷ್ಣ ಮಾಡಿರೋ ಕೆಲಸ ಅಲ್ಲ, ಇದು ಪುಟ್ಟ ಮಗು ಮಾಡಿರುವಂಥ ಕೆಲಸ. ಮಗು ಮಾಡೋಕ್ಕಾಗತ್ತ? ಶಕಟಾಸುರ ಬಂದಿರೋನ ಒಂದು ಮಗು ಮಾಡೋಕ್ಕೆ ಸಾಧ್ಯನಾ? ಪುಟ್ಟಗಾಲ ಎಷ್ಟು ಮಹಾ ಮುಗಿಬೋದು ಅಂದರೆ ಒಂದು ಚಿಕ್ಕ ಮಗು, ಆ ವಯಸ್ಸಿನ ಮಗುಗೆ ಸಾಮರ್ಥ್ಯವೇ ಇರಲ್ಲ. ಅಂತಹ ಸಾಮರ್ಥ್ಯವನ್ನು ಭಗವಂತ ತೋರಿಸಿದ. ಅದನ್ನು ಗಣಿತ ಘಟನ ನಡೆಯೋಕ್ಕಾಗೋದಿಲ್ಲ, ಅದು ನಡೆಯುವಂಥದ್ದು ಭಗವಂತನ ಕೈಯಲ್ಲಿ ಮಾತ್ರ. ಇಲ್ಲಿ ಕರಾರವಿಂದೇನ ಪಾದಾರವಿಂದ ಯಾವ ಒಂದು ಸನ್ನಿವೇಶವನ್ನು ಕೃಷ್ಣ ಹೇಗಿದ್ದಾನೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅಂದರೆ, ಅರವಿಂದ ಅಂದರೆ ಕಮಲ, ಕರ ಕೈ, ಕಮಲದಂತಹ ಕೈಯಿಂದ ಪಾದಾರವಿಂದ ಕಮಲದಂತಹ ಪಾದಗಳನ್ನು ಕರಾರವಿಂದೇನ ಪಾದಾರವಿಂದಂ ಮುಖಾರವಿಂದೇನ ಅವನ ಮುಖವನ್ನು ಕಮಲದಂತಹ ಮುಖ, ಕಮಲದಂತಹ ಬಾಯಿ ಎಲ್ಲವನ್ನು ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ. ಅಂದರೆ ಎರಡು ರೀತಿಯಲ್ಲಿ, ಒಂದು ಬಣ್ಣ, ಇನ್ನೊಂದು ಅಷ್ಟೊಂದು ಸುಕೋಮಲ. ತಾವರೆಗೂ ಕಮಲದವು ತುಂಬ ಸುಕೋಮಲ. ಆ ರೀತಿಯಾಗಿ ಸುಕೋಮಲವಾಗಿರುವವನು ಭಗವಂತ. ವಿನಿವೇಶ ಯಂತ್ರ ಏನು ಮಾಡ್ತಿದ್ದಾನೆ? ಅದನ್ನು ಕಾಲಲ್ಲಿರೋದನ್ನ ಕಮಲದಂತಹ ಪಾದಗಳಲ್ಲಿ ಇರುವಂತಹ ಬೆರಳನ್ನು ಚಿಕ್ತಾ ಇದ್ದಾನೆ, ಕಾಲನ ಬೆರಳನ್ನು ಚಿಕ್ತಾ ಇದ್ದಾನೆ. ಕರಾರವಿಂದೇನ ಪಾದಾರವಿಂದಂ ಕರಾರವಿಂದೇನ ಪಾದಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ. ಬಾಯಲ್ಲಿ ಹಾಕ್ಕೊಂಡು ಅದನ್ನ ಚಿತ್ತ ಆನಂದವಾಗಿ ನಾನು ಏನಕ್ಕೆ ಅವ್ರು ಕಾಲು ಬಾಯಲ್ಲಿ ಬೇರೆ ಕೈ ಬಂದಿರಲಿಲ್ಲ, ಅಷ್ಟು ಸುಲಭವಾಗಿ ಹೋಗ್ತಾ ಇತ್ತು. ಕಾಲ ಬೆರಳು ತುಂಬ ಕಷ್ಟ ಹಿಡ್ಕೊಂಡು ಸಿಗ್ತಿದ್ದಾನಂದ್ರೆ ಏನಕ್ಕೆ ಅಂತ ಅಂದರೆ ಮಕ್ಕಳೆಲ್ಲ ಇದನ್ನು ಮಾಡಬೇಕು. ಅದಕ್ಕೆ ಹೇಳಿದ್ರು ಪ್ರತಿಯೊಂದು ಮಕ್ಕಳಲ್ಲೂ ಕೃಷ್ಣನೇ ಬರ್ತಾನೆ. ಹೇಗೆ
ಒಬ್ಬ ಮನುಷ್ಯ ಮನೆಯನ್ನ ಕಟ್ಟಿ ಆ ಮನೆ ಒಳಗಡೆ ಅವನೇ ಪ್ರವೇಶ ಮಾಡ್ತಾನೆ. ಆ ರೀತಿಯಾಗಿ ಉದಾಹರಣೆ ಹೇಳ್ತಾರೆ. ಆ ರೀತಿಯಾಗಿ ಭಗವಂತ ಈ ಮನೆಯನ್ನ ಕಟ್ಟಿ ಅವನೇ ಪ್ರವೇಶ ಮಾಡ್ತಾನೆ, ಅವನೇ ಸದಾಕಾಲ ಇರ್ತಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ, ಇಷ್ಟೊಂದು ಜನ ಇದೀವಲ್ಲ ಬರ್ತಾನೆ ಅವನು. ಎಲ್ಲ ಕಾಲಕ್ಕೂ ಬರ್ತಾನೆ, ಎಲ್ಲರ ಮನಸ್ಸಿಗೂ ಬರ್ತಾನೆ, ನದಿಯಲ್ಲೂ ನಿಂತಾನೆ. ಎಲ್ಲರೂ ಅವನನ್ನು ಹೊಳ್ತಿದ್ರಂತೆ, ಅಯ್ಯೋ ನಿನ್ನ ಪಾದಾರಗಳಲ್ಲಿ ಚೆನ್ನಾಗಿದೆ, ಎಲ್ಲರೂ ಪಾದಗಳನ್ನ, ಯಾರು ಆಳ್ವಾರ ನೋಡಿದ್ರೆ ಅವನ ಪಾದಗಳನ್ನ ಆಶ್ರಯ ಮಾಡಿ ಅಂತ ಹೇಳ್ತಾಳೆ, ಗೋದೆ ನೋಡಿದ್ರೆ ಆಶ್ರಯ ಮಾಡಿ, ಎಲ್ಲರೂ ನನ್ನ ಪಾದಗಳನ್ನ ಹೇಳ್ತಾ ಇದ್ದಾರಲ್ಲ, ಅದ್ರಲ್ಲಿ ಏನು ವಿಶೇಷ ಇದೆ ಸರಿ ನೋಡ್ಬೇಕಲ್ಲ ಅಂತ ಅನಿಸ್ತಂತೆ. ಅಷ್ಟೊಂದು ದೊಡ್ಡವನಾಗಿ ಕಾಲಿಟ್ಕೊಂಡ್ರೆ ಜನ ಮತ್ತೆ ನನ್ನನ್ನು ಇಷ್ಟೆಲ್ಲ ಹೋಗ್ತಿರೋರು ಆಮೇಲೆ ಬೇರೆ ಏನೇನೋ ಹೇಳ್ಕೊತಾರೆ, ಬೇಡ ಕುಚೋದ್ಯಗಳೆಲ್ಲ ಮಾಡ್ತಾರೆ, ಬೇಡ ಅಂತ ಹೇಳಿ ಕೃಷ್ಣನ ಅವತಾರದಲ್ಲಿ ಬಂದಾಗ ಬಾಲಂ ಮುಕುಂದ, ಮಗು ಮುಕುಂದ ನನ್ನ ಕಾಲನ್ನ ತಗೊಂಡು ಚೀಪ್ಕೊಂಡು ನೋಡುತ್ತಾನೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಇದು ನೋಡೋಣ, ನಾನೇ ಅದರ ಸ್ವಾದವನ್ನು ನೋಡಬೇಕು, ಅದರ ರುಚಿಯನ್ನು ನಾನೇ ತಿಳ್ಕೋಬೇಕು, ನನ್ನನ್ನು ಇವರೆಲ್ಲ ಇಷ್ಟೆಲ್ಲ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಅವನ ಬೆರಳಿನೆಲ್ಲ ಚೀಪಿ ಅದರ ಅನುಭವವನ್ನು ಅವನ ಕಾಲಿನ ಬೆರಳಿನ ಅನುಭವವನ್ನು ಅವನೇ ಪಡಿತಾನೆ. ಅದನ್ನೇ ಹೇಳುವಂಥ ಶ್ಲೋಕ ತುಂಬ ಚೆನ್ನಾಗಿರುವಂಥದ್ದು. ಕರಾರವಿಂದೇನ ಪಾದಾರವಿಂದ ಮುಖಾರವಿಂದೇನ ನಿವೇಶಯುಕ್ತಂ ಪಟಸ್ಯ ಪತ್ರಸ್ಯ ಪುಟೇಶಯಾನ ಬಾಲಮುಕುಂದಂ ಮನಸಾತ್ರ. ಇದನ್ನ ಸಾಮಾನ್ಯವಾಗಿ ಗರ್ಭಿಣಿ ಸೇರಿಗೆ ಸದಾಕಾಲ ಹೇಳ್ತಾರೆ. ಅದೇ ರೀತಿಯಾದಂಥ ಕೃಷ್ಣ ಹುಟ್ಟಿ ಅಂತೇಳಿ ಇದನ್ನ ಶೀತಕಡಲಲ್ಲಿ ಆಳ್ವಾರು ಕೂಡ ಅದನ್ನೇ ಹೇಳಿದ್ದಾರೆ. ಆ ಶೀತಕಡಲ್ ಅಂದ್ರೆ ಅವಳು ನಾನೇ ಯಶೋದೆ, ಕೃಷ್ಣ ಹುಟ್ಟಿದಾನೆ ಅಂತ ಓಡಾಡ್ತಿರ್ತಾರೆ. ಅಂದ್ರೆ ಯಶೋದೆ ಹೆಂಗಿದ್ಲು ಅನ್ನೋದನ್ನೇ ಇಟ್ಕೊಂಡು ಅವ್ರು ಆ ಪಾಶುರಗಳಲ್ಲಿ ತನ್ನಂತಾನೆ ಯಶೋದ ಅಂದ್ರೆ ಆ ಭಾವನೆ ನಾವು ಇಟ್ಕೊಂಡ್ರೆ ತಾನೇ ಅದನ್ನ ನಾವು ಅನುಭವಿಸಕ್ಕೆ ಸಾಧ್ಯ. ಇವಾಗ ಈ ಗೋದೆ ಹೇಳ್ತಾ ಇದ್ದಾಳೆ, ಅವನನ್ನೇ ಅನುಭವಿಸ್ಬೇಕು, ಯಶೋದೆ ತೋರಿಸಿದ್ಲು ಕೃಷ್ಣನಿಗೆ ಅನುಭವಿಸ್ಬೇಕು ಅಂತ. ಆ ಕಥೆಗಳನ್ನ ಕೇಳ್ತಾ ಇದ್ರೆ ಅದರದ್ದೇ ಅನುಭವ ನಿಜವಾಗ್ಲೂ ನಮಗೂ ಬರುತ್ತೆ. ಆ ರೀತಿಯಾದ ಅನುಭವನ ಮತ್ತೆ ಪೆರಿಯಾಳ್ವಾರು ನಮಗೆ ಕೊಟ್ಟರು. ಅದ್ರಲ್ಲಿ ಹೇಳ್ತಾರೆ, ಅವಳು ಆ ಕೃಷ್ಣ ಏನೋ ಮಾಡಿದ್ರೆ ಸಾಕು ಓಡು ಎಲ್ಲರನ್ನು ಕರೀತಾರೆ, ಬನ್ನಿ 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 ಕೃಷ್ಣ ನಮಗೆ ಚೆನ್ನಾಗಿ ಮಾಡ್ತಾರೆ. ಅವಳಿಗೆ ಎಲ್ಲರಿಗೂ ಕೃಷ್ಣನ ಆಟವನ್ನ ತೋರಿಸೋದಕ್ಕೆ ತುಂಬಾ ಸಂತೋಷ. ಅಂದ್ರೆ ಎಲ್ಲರಿಗೂ ಕೃಷ್ಣ ಸುಲಭಪ್ರಾಯ ಅಂತ ಹೇಳಿ ಕರೀತಾರೆ, ಎಲ್ಲರಿಗೂ ಕೃಷ್ಣ. ಅವಳು ಅವಳೇ ಇವ್ ನನ್ನವನು, ನಾನು ನಿಮ್ಗೆ ಯಾರಿಗೂ ಕೊಡಿಲ್ಲ, ಅದಕ್ಕೆ ತುಂಬಾ ತ್ಯಾಗಿ ಅಂತ ಹೇಳಿದ್ದು ಯಶೋಧನ, ಅದಕ್ಕೆ ಎಲ್ಲರಿಗೂ ತೋರಿಸೋಳಂತೆ. ಆ ಥರ ತೋರಿಸ್ಬೇಕಾದ್ರೆ ಹೇಳ್ತಾರೆ, ಶ್ರೀಧಂಕಡಲೋಳ ಅಮದನ್ನ ದೇವಕಿ ಗೋದೈ ಕುಳರಾಳ ಯಶೋದೈಕ್ಕೆ ಕೊತ್ತಂದ. ಶೀತಕಡಲು ಇದು ಭಗವಂತನಿಗೆ ಹೇಳ್ತಿರೋದು. ಶೀತಕಡಲಲ್ಲಿ ಅಲ್ಲಿದ್ದ ಭಗವಂತ, ಅವನನ್ನ ಈ ಯಶೋದೆ ಅಂದ್ರೆ ಹೂವಿನ ದಂಡನ್ನ ಮುಡಿದುಕೊಂಡಿರೋ ಯಶೋದೆ ಅವಳನ್ನ ಹೊಗಳಿ ಆಮೇಲೆ ಇರ್ತಿದ್ದಲ್ಲ, ಅವಳು ಏನ್ ಮಾಡ್ತಿದ್ದಂತೆ ಅಂದ್ರೆ ಬೇರೈ ಕುಳವಿ ಸುವೈತುಣ್ಣು ಆದಂ ಕಮಲಗಳನ್ನು ಕಾಣಿರೆ ಪವಳವಾಯಿರು ಒಂದು ಕಾಣಿರೆ ಅಂತ ಅವಳ ಸ್ನೇಹಿತರನ್ನೆಲ್ಲ ಕರೆದಂತೆ. ಅಂದ್ರೆ ಮುಕ್ತ ಶಿಶು ಎಷ್ಟು ಮುದ್ದಾಗಿ ಬೇದೈ ಕುಳವಿ ಇದ್ದು ಸುವೈತುಣ್ಣು ನನ್ನ ಕಾಲನ್ನು ಅಡ್ಕೊಂಡು ಚೀಪ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡ್ ಬನ್ನಿ ಅಂತ ಹೇಳ್ಬಿಟ್ಟು ಪಾದಂ ಕಮಲಗಳು ಕಾಣಿರೆ, ಆ ಪಾದ ಕಮಲಗಳನ್ನ ಬಂದು ನೋಡಿ ನೋಡಿ ಅಂತ ಹೇಳಿ ಪವಳವಾಯಿರು ಒಂದು ಕಾಣಿರೆ, ಅವರನ್ನೇ ಪವಳವಾಯಿರು ಅಂದ್ರೆ ಯಾವಾಗ ಪವಳವಾಯಿರು ಭಗವಂತ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಬಾಯಲ್ಲೂ ಆ ರೀತಿಯಾದ ಉತ್ತಮತೆ ಬರುತ್ತೆ. ಭಗವಂತನ ಸ್ಮರಣೆಯಿಂದ ನಮಗೂ ಉತ್ತಮತೆ ಬರುತ್ತೆ. ಅವನಷ್ಟೇ ಉತ್ತಮತೆ ನಾವು ಅವನಲ್ಲಿ ಸೇರ್ತೀವಿ. ಅದೇ ಮುಖ್ಯವಾದಂತಹ ಸಾಮ್ಯ ಪ್ರಾಪ್ತಿ ಅಂತ ಹೇಳಿಬಿಟ್ಟು ಈ ಪಾಶುರದಲ್ಲಿ ಅವನ ಸ್ಮರಣೆಯಿಂದ ಮಾಡ್ತಾ 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 ಅವನದೇ ಸ್ಮರಣೆಯಲ್ಲಿ ನಾವುಗಳು ಹೋಗಿ ಅವನನ್ನೇ ನಾವು ಅನುಭವಿಸ್ತೀವಿ, ಅವನ ಹತ್ರನೇ ಇರ್ತಾವೆ, ಸಾನ್ನಿಧ್ಯದಲ್ಲೇ ಇರ್ತೀವಿ. ಸಾಮ್ಯ ಪ್ರಾಪ್ತಿ ಪಾಶುರ. ಆ ರೀತಿಯಾಗಿ ಎಷ್ಟು ಚೆನ್ನಾಗಿದ್ದಾನೆ ಕೃಷ್ಣ, ಬನ್ನಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ಹೇಳ್ತಾರೆ. ಒಂದ್ಸರಿ ಮಾರ್ಕಂಡೇಯರು ಭಗವಂತನ ಧ್ಯಾನವನ್ನ ಅವನ ನೋಡ್ಬೇಕು, ಹೆಂಗಿದ್ದಾನೆ ಅವನ ಅನುಭವವನ್ನು ಪಡಿಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಆ ರೀತಿ ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಅವರ ಆಶ್ರಮದ ಸುತ್ತಲೂ ಒಂದು ಸಮುದ್ರ ಬಂದು ಸುತ್ಕೊಂಡ್ಬಿಡುತ್ತೆ. ಹಾಗೇ ಧ್ಯಾನದಲ್ಲಿ ಇರ್ತಾರೆ. ಆ ಸಮುದ್ರದ ನೀರ ಒಳಗಡೆ, ಆ ಸಮುದ್ರದ ಒಳಗಡೆ ಹೋಗ್ತಾರೆ, ಸಮುದ್ರ ನೀರು ಎಳ್ಕೊಂಡು ಹೋಗುತ್ತೆ ಅವ್ರನ್ನ. ಅದು ಹೋಗ್ತಾ ನೋಡ್ತಾ ಇರ್ಬೇಕಾದ್ರೆ ಆಲದೆಲೆಯ ಮೇಲೆ ಒಂದು ಪುಟ್ಟು ಮಗು ಮಲಗಿರೋದನ್ನ ನೋಡ್ತಾರೆ. ಅಯ್ಯೋ ಇಷ್ಟೊಂದು ನೀರು, ಇಷ್ಟೊಂದು ನುಗ್ಗುತ್ತಾ ಇದೆ ನೀರು, ಪ್ರಳಯ ಕಾಲ, ಅದೋ ಮಗು ಮಲಗಿದೆಯಲ್ಲ ಅಂತ ಹೇಳಿ ಹತ್ರ ಹೋಗಿ ನೋಡಕ್ ಹೋದ್ರೆ ಆ ಮಗು ಒಂದು ಉಸಿರಿನ ಒಳಗಡೆ ತಗೊಂಡಿದ ತಕ್ಷಣ ಮಾರ್ಕಂಡೇಯರು ಆ ಮಗುವಿನ ಹೊಟ್ಟೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ 7 ಲೋಕಗಳನ್ನ, ಇಡೀ ಪ್ರಪಂಚವನ್ನ, ಎಲ್ಲ ಲೀಲೆಗಳನ್ನ ಅವ್ರು ಒಳಗಡೆ ನೋಡ್ತಾ ಇರುತ್ತೆ ಅವನ ಉದರದಲ್ಲಿ. ಆ ರೀತಿಯಾಗಿ ಭಗವಂತ ಪ್ರಳಯ ಕಾಲದಲ್ಲಿ ಚಿಕ್ಕ ಮಗು ಇಡೀ ಪ್ರಪಂಚವನ್ನೇ, ಅದಕ್ಕೆ ಅವನ ಉಲಹಮುಂಡ ಬೆರುವಾಯ ಅಂತ ಕರೆಯೋದು. ಒಂದೇ ಒಂದು ಉಂಡೆಯನ್ನಾಗಿ ಮಾಡಿ ಅದನ್ನ ನುಂಗಿ ತನ್ನ ಹೊಟ್ಟೆದಲ್ಲಿ ಸೌಖ್ಯವಾಗಿ ಇಟ್ಕೊಂಡಿದ್ದಾನೆ. ನಂತರ ಪ್ರಳಯ ಕಾಲ ಮುಗಿದ್ರೆ ಇಡೀ ಪ್ರಪಂಚವನ್ನ ಹೊರಗಡೆ, ಸೃಷ್ಟಿಯನ್ನ ಹೊರಗಡೆ ಬಿಟ್ಟಂತೆ. ಆ ರೀತಿ ಸೃಷ್ಟಿಯನ್ನ ಮಾರ್ಕಂಡೇಯರು ನೋಡಿದ್ರು. ಅದನ್ನ ನೋಡ್ತಾ
ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ ಅಪ್ಪ ಏನು ಆಶ್ಚರ್ಯ, ಇವನು ಲೀಲೆ ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದು ಉಸಿರು ಹೊರಗೆ ಬಂತಂತೆ. ಅಂದ್ರೆ ಒಂದು ಉಸಿರು ಒಳಗೆ ತಗೊಂಡಿದ್ದು, ಉಸಿರಾಟ ಉಚ್ಛ್ವಾಸ ನಿಶ್ವಾಸ ಮಾಡಿದ ತಕ್ಷಣ ಆ ಉಸಿರು ಹೊರಗಡೆ ಮತ್ತೆ ಅವ್ರ ಆಶ್ರಮಕ್ಕೆ ಬಂದರು. ಆ ರೀತಿಯ ಅನುಭವವನ್ನು ಮಾರ್ಕಂಡೇಯರಿಗೆ ಭಗವಂತ ಕೊಟ್ಟಂತೆ. ತಿರುಮಳಿಸಿ ಆಳ್ವಾರು ಅದನ್ನೇ ಹೇಳ್ತಾರೆ, ವಾನಹವಂ ಮಣ್ಣಗಮಂ ವೆಪ್ಪಂ ಏಳು ಕಡಲಂ ಪೋನಗಂ ಗೈದ ಆಲಿಲೈತ್ತು ಎನ್ನ ಪುಂಡರೀಕನೇ. ಎಲ್ಲ ಸಮುದ್ರಗಳನ್ನ ಇಡೀ ಲೋಕಗಳನ್ನೆಲ್ಲ ನುಂಗಿ ಒಂದು ಆಲದರಿಯ ಮೇಲೆ ನೀನು ಮಲಗಿರುವಂತಹ ಪುಂಡರೀಕನೇ ಅಂತ ಕೇಳ್ತಾರೆ. ಆಕಾಶ, ಭೂಮಿ, ಗಿರಿಗಳು, ಏಳು ಕಡಲು ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಆಲದರಿಯ ಮೇಲೆ ಅವನು ಮಲಗಿದ್ದಾನೆ. ತಿರುಮಂಜಿ ಆಳ್ವಾರ ಅವರು ಇದರಲ್ಲಿ ಹೇಳ್ತಾರೆ, ಅಮರನಾಥಗ್ರಾಮಲ್ಲಿ ನಾವು ದೇವರಿಗೆ ಮಲಗಿಸಬೇಕಾದ್ರೆ ಇದನ್ನ ಹೇಳ್ತೀವಿ, ಆಲಮಾಮರತ್ತಿರ ಮೇಲೊರು ಬಾಲಕನಾಯ್ ಜ್ಞಾನವೇಳು ಉಂಡಾಮ ನರಂಗತ್ತರಾಮಿನವೇಣ. ಅಂದ್ರೆ ಆಲೆಯ ಮರದ ಮೇಲೆ, ಆಲೆಯ ಎಲೆ ಮೇಲೆ ಅವನು ಮಲಗಿದ. ಆಲಮಾಮರತ್ತಿರ ಮೇಲೊರು ಬಾಲಕನ, ಚಿಕ್ಕ ಮಗುವಾಗಿ ಅವನು ಮಲಗಿದ್ದಾರೆ. ಏನಕ್ಕೆ ಅದನ್ನೇ ಇಷ್ಟೊಂದು ವಿಶೇಷವಾಗಿ ಹೇಳ್ತಿದ್ದಾರೆ ಅಂದ್ರೆ, ಇದರಲ್ಲೂ ಒಂದು ಘಟನಾ ಸಾಮರ್ಥ್ಯ. ಹೇಗೆ ಎಲೆ ಮೇಲೆ ನಾವು ಏನು ಇಡ್ತೇವೆ? ನೀರಲ್ಲಿ ಒಂದು ಎಲೆ ತೇಳುತ್ತೆ ಅಥವಾ ಎಲೆ ಭಾರವನ್ನು ತಡೆಯುತ್ತೆ ಅಂದ್ರೆ ನಾವು ಏನು ಇಡ್ಬೋದು? ಏನಿಡಕ್ಕೆ ಸಾಧ್ಯ? ಆದರೆ ಇಲ್ಲಿ ಮಲಗಿರೋದು ಯಾರು? ಇಡೀ ಪ್ರಪಂಚವನ್ನೇ ಒಂದು ಉಡೆನ್ನಾಗಿ ಮಾಡಿ ನುಂಗಿ ಎಷ್ಟು ಭಾರ ಇದೆ, ಅದನ್ನ ಅವನು ಆಲದ ಮೇಲೆ ಮಲ್ಕೊಳ್ತಾನೆ. ಹೇಗೆ ಸಾಧ್ಯ? ಒಂದು ಎಲೆ ಮೇಲೆ ಏನಾರು ಇಟ್ಟೆ, ಪೇಪರ್ ಮೇಲೆ ಏನಾರು ಇಟ್ಟ, ಇವಾಗ ನಾ ಇದನ್ನ ಇಟ್ಟೆ ಅಂತಂದ್ರೆ ಈ ಪೇಪರ್ ಇದ್ರ ಭಾರವನ್ನು ತಡಿತಾ ಇದೆ. ಆದರೆ